ಇದೇ ರೀತಿ ಪ್ರತಿದಿನ ಹೋರಾಟ ಮಾಡ್ತಿದ್ರೆ ಖಜಾನೆ ದುಡ್ಡಿನ ಜಾಸ್ತಿ ಆಗ್ತದೆ. ಬಿಟ್ಟಿ ಓಟ್ ಹಾಕಿದ್ಯಾ ನೀನು? ದುಡ್ಡು ತಗೊಂಡಿಲ್ವಾ? ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಿದೆ, ಹೋಗು. ಜೆಸಿಬಿ ಪಾರ್ಟಿಗಳು ಇನ್ವಿನ್ಸಿಬಲ್ ಅಲ್ಲ. ಬಿಜೆಪಿಯ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಕುಮಾರಸ್ವಾಮಿನೋ ಅಥವಾ ಬಿಜೆಪಿ ಯಾರು ಅಂತ ಬಿಜೆಪಿ ಗೊತ್ತಿಲ್ಲ. ದುರ್ಯೋಧನ, ನೀನು ನನ್ಗೆ ಇಷ್ಟೆಲ್ಲ ಲಂಚ ಕೊಟ್ಟಿದ್ಯಾ ಖದೀಮ ನೀನು. ಆದ್ರೆ ಇವತ್ತು ಸತ್ಯ ಮತ್ತು ಧರ್ಮ ಅವ್ರು ಯಾರೇ ಆಗಿರ್ಲಿ, ಯಾರ ಪರವಾಗಿದೆ? ಪಾಂಡವರ ಪರವಾಗಿದೆ. ನಾನು ಅಲ್ಲಿ ಹೋಗ್ತೀನಿ ಅನ್ಬೇಕಾಗಿ. ಯಾಕೆ ಯಡಿಯೂರಪ್ಪ ವಿಜಯೇಂದ್ರನ ಮಾಡಿರೋದು? ಯಾಕಂದ್ರೆ ವಿಜಯೇಂದ್ರ ಹತ್ರ ದುಡ್ಡಿದೆ, ಯಡಿಯೂರಪ್ಪ ಹತ್ರ ಜಾತಿ ಇದೆ ಅನ್ನೋ ಕಾರಣಕ್ಕಲ್ವಾ? ಪ್ರಜಾಕೀಯದಲ್ಲಿ ಉಪೇಂದ್ರ ಬಿಟ್ಟು ಬೇರೆ ಯಾರಿದ್ದಾರೆ? ನಮ್ಮಲ್ಲಿ ಇವಾಗ ತಮಿಳುನಾಡಲ್ಲಿ ಲಂಚ ಇಲ್ಲ. ನಾನು 1000 ರೂಪಾಯಿ ಕೊಡ್ತೀನಿ, ಪ್ರಾಥಮಿಕ ಸದಸ್ಯತ್ವ ತೆಗೆದುಕೊಳ್ತೀನಿ, ನಿಮ್ಮ ಪಕ್ಷವನ್ನ ನನ್ನ ಹೆಸರಿಗೆ ಬರ್ದ್ಬಿಡಿ, ನನ್ನ ಅಧ್ಯಕ್ಷರನ್ನಾಗಿ ಮಾಡಿ. ಇಂಡೈರೆಕ್ಟ್ ಏನು ಇಲ್ಲ, ಡೈರೆಕ್ಟ್ ಆಗಿ. ಇದು ಸರ್ಕಾರ, ಇದು ಹೆಣ್ಣು ಕುಡುಕ್ರ ಸರ್ಕಾರ, ಗಂಡ ಕುಡಿಸೋ ಸರ್ಕಾರ, ವ್ಯಭಿಚಾರವನ್ನ ಪ್ರಮೋಟ್ ಮಾಡೋ ಸರ್ಕಾರ ಇದು. ಅವ್ರು ರವಿ ರವಿ ಬೇಡ ಬೇಡ ಆಗ್ತಾ ಇದ್ರು. ಇವತ್ತು ಅನೇಕ ಜನ ಬಿಜೆಪಿ ಅವರು ಬಿಜೆಪಿ ಕಾಂಗ್ರೆಸ್ ಪಕ್ಷದಲ್ಲಿ ಆತರಿಲ್ಲ. ನಮ್ಮನ್ನ ಗೆಲ್ಲಿಸಿಲ್ಲ, ಆದ್ರೆ ಪಕ್ಷ ಇವತ್ತು ನಡೀತಾ ಇದೆಯಲ್ವಾ? ಪ್ರಜಾಕೀಯ ಹಾಗೂ KRS ಎರಡೂ ಪಕ್ಷಗಳು ಕೂಡ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳಲಾಗುತ್ತೆ. ಒಬ್ಬರು ಮನೇಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ, ಇನ್ನೊಬ್ರು ರೋಡ್ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಎಕ್ಸಾಕ್ಟ್ಲಿ 100% ಬಹಳ ಚೆನ್ನಾಗಿ ಹೇಳಿದ್ರಿ ನೀವು. ನೀವು ಜುಜುಬಿ 1000 ರೂಪಾಯಿ ಕೊಟ್ರೆ ನಿಮ್ಮನ್ನ ಹೆಂಗ್ ಮಾಲೀಕ ಮಾಡೋದು? 10 ಲಕ್ಷ 10 ಕೋಟಿ ಕೊಡೋನ್ಗೂ ಮಾಲೀಕ ಮಾಡಲ್ಲ. DK ಶಿವಕುಮಾರ್ ಅಂತವ್ರು ಭ್ರಷ್ಟಾಚಾರ ವಿರುದ್ಧ ಮಾತಾಡ್ತಿದ್ದಾರೆ ಅಂದ್ರೆ ಕಾಲ ಬದಲಾಗ್ತಾ ಇಲ್ಲ ಅಂತ ಅನಿಸ್ತಾ ಇಲ್ವಾ ನಿಮಗೆ? ನಮ್ಮ ಕೈಗಳನ್ನ ಕಾಲುಗಳನ್ನ ನಮ್ಮದೇ ಆದ ತಪ್ಪು ಸಿದ್ಧಾಂತಗಳ ಕಾರಣಕ್ಕೆ ಕಟ್ಟಾಕೊಂಡು ಮಾಡ್ತಿರುವಂತ ರಾಜಕಾರಣ ಆಗಿರೋದ್ರಿಂದಾಗಿ ನಮಗೆ ಎಲ್ಲೂ ಬೇರೆ ತರಹದ ವಾತಾವರಣ ಇಲ್ಲ. ಅಸತ್ಯಕ್ಕೆ ಬಲಿಯಾಗಬೇಡಿ. ಸತ್ಯ ಮತ್ತು ಧರ್ಮ ಎಲ್ಲಿದೆಯೋ ಅದರ ಪರವಾಗಿ ನಿಂತ್ಕೊಳ್ಳಿ. ಒಬ್ಬ ರಾಜಕೀಯ ವಿಶ್ಲೇಷಕನಾಗಿ ನೋಡಿದಾಗ ನನಗನ್ಸೋದೇನು ಅಂದ್ರೆ, ನೀವು ಕರ್ನಾಟಕದಾದ್ಯಂತ ಇಷ್ಟೆಲ್ಲ ಪ್ರಯತ್ನ ಪಡೋ ಬದಲು ನಿಮ್ಮ ಎಲ್ಲ ಏನು ಅಷ್ಟು ಶಕ್ತಿ ಇದೆ ಅದನ್ನೆಲ್ಲ ಸೇರಿ ಯಾವ್ದಾದ್ರು ಒಂದು ಕ್ಷೇತ್ರದ ಮೇಲೆ ಹಾಕಿದ್ರೆ ಇಷ್ಟೊತ್ತಿಗೆ ರವಿ ಕೃಷ್ಣ ರೆಡ್ಡಿ ಅವ್ರು ಗೆಲ್ಬೋದಿತ್ತಲ್ಲ. ಇದನ್ನ ನೋಡಿ, ನೀವು ಎಲ್ಲ ಬಹಳ ಜನ ಅಂತ ಇದ್ರು, ಸರಿ ಇದು ಒಂದು ಪ್ರಯೋಗ ಮಾಡೋಣ ಅಂತ ಹೇಳಿನೇ ನಾವು ಶಿಗ್ಗಾವಿಲ್ ನಿಂತಿದ್ದು. ನಮ್ಮ ಪಕ್ಷದ ಏನ್ ಶಕ್ತಿ ಸಾಮರ್ಥ್ಯ ಇದೆಯೋ ಅಲ್ಲ ಹಾಕಲು. ಆದ್ರೆ ಅಲ್ಲ, ಅದು ನಿಮ್ಮ ಮೂಲ ಸ್ಥಳ ಏನಲ್ಲ, ಯಾವ್ದೇ ಆಗಿದೆ, ಇಟ್ ಡಸಂಟ್ ಮ್ಯಾಟರ್. ಮೂಲ ಸ್ಥಳದಲ್ಲಿ ಆಗಿದ್ರು ಅಷ್ಟೇ ಫಲಿತಾಂಶ. ಯಾಕೆಂದ್ರೆ ಬಸವಣ್ಣನವರು ಒಂದು ವಚನ ಅಲ್ಲ, ನನಗೆ ಏನಕ್ಕೆ ಅಂದ್ರೆ 2023 ಚುನಾವಣೆ ನಡೆಯುತ್ತೆ ಅನ್ನೋದಾಗಿದ್ರೆ 2 ವರ್ಷದ ಹಿಂದೆ ಹೋಗಿ ಹಾಕಿದ್ರೆ ಓಕೆ. 2024 ಲೋಕಸಭಾ ಚುನಾವಣೆ ಬಂದು ಬಸವರಾಜ ಬೊಮ್ಮಾಯಿ ರಾಜೀನಾಮೆ ಕೊಟ್ಟಿದ್ದಕ್ಕೆ ಅಲ್ಲಿ ತೆರವಾದಂತ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ನಡೆಯುತ್ತೆ. ಆಗೋಗಿ ನೀವು ಕಂಪ್ಲೀಟ್ ಎಫರ್ಟ್ ಹಾಕ್ಲಿಕ್ಕೆಲ್ಲ ಆಗುತ್ತೆ. 3 ತಿಂಗಳು ಟೈಮ್ ಇರುತ್ತೆ. ಇಲ್ಲ, ಒಂದು 5-6 ತಿಂಗಳು ಕೆಲಸ ಮಾಡಿದ್ವಿ. ಆದ್ರೆ ಬಸವಣ್ಣನ ವಚನವನ್ನ ಹೇಳಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಇದು ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ಗುಂಡು ತೇಲಲಿಯದು, ಬೆಂಡು ಮುಳುಗಲಿಯದು ಅಂತ. ಇವತ್ತು ನಾವು ಕಾಲ್ ಗುಂಡು ಕಟ್ಕೊಂಡು ಕೊರಳಲ್ಲಿ ಬೆಂಡ್ ಕಟ್ಕೊಂಡು ಹೋಗ್ತಾ ಇದೀವಿ. ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ. ಯಾಕೆ ಅಂದ್ರೆ ಇವತ್ತು ಚುನಾವಣೆಗಳು ಜಾತಿ ಮತ್ತು ಹಣದ ಮೇಲೆ ನಡೀತಾ ಇವೆ. ಯಾವುದೇ ಸಂದರ್ಭದಲ್ಲೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಜಾತಿ ರಾಜಕಾರಣ ಮಾಡಿ ಓಟ್ ಕೇಳೋದಿಲ್ಲ. ಯಾವುದೇ ಸಂದರ್ಭದಲ್ಲೂ ಹಣ, ಹೆಂಡ, ಕುಕ್ಕರ್, ಲಿಕ್ಕರ್, ನಿಕ್ಕರ್ ಹಂಚಿ ಓಟ್ ಕೇಳೋದಿಲ್ಲ. ಆದ್ರೆ ಇವತ್ತು ಮತದಾರರು, ಬಹುತೇಕ ಮತದಾರರು ಯಾರಿಗೂ ಓಟ್ ಹಾಕ್ಬೇಕು ಅಂತ ತೀರ್ಮಾನ ಮಾಡ್ತಾ ಇರೋದೇ ಪಕ್ಷ ರಾಜಕಾರಣ, ಜಾತಿ ರಾಜಕಾರಣ, ಹಣದ ರಾಜಕಾರಣದ ಆಧಾರದ ಮೇಲೆ. ಹಾಗಾಗಿ 224 ಕ್ಷೇತ್ರಗಳಲ್ಲಿ ನಾವು ಈ ತರಹದ ನಮ್ಮ ಕೈಗಳನ್ನ ಕಾಲುಗಳನ್ನ ಕಟ್ಟಾಕೊಂಡು ನಾವೇ ನಮ್ಮ ಕೈಗಳನ್ನ ಕಾಲುಗಳನ್ನ ನಮ್ಮದೇ ಆದ ತಪ್ಪು ಸಿದ್ಧಾಂತಗಳ ಕಾರಣಕ್ಕೆ ಕಟ್ಟಾಕೊಂಡು ಮಾಡ್ತಿರುವಂತ ರಾಜಕಾರಣ ಆಗಿರೋದ್ರಿಂದಾಗಿ ನಮಗೆ ಎಲ್ಲೂ ಬೇರೆ ತರಹದ ವಾತಾವರಣ ಇಲ್ಲ. ಆದ್ರೆ ನಾವೇ ಹಾಕೊಂಡಿರುವಂತ ಕಟ್ಕೊಂಡಿರುವಂತದ್ದು ಇದು ನಮಗೆ ಇಷ್ಟಪಟ್ಟೆ ಕಟ್ಕೊಂಡಿದೀವಿ. ಆ ಹಗ್ಗಗಳನ್ನ ಬಿಚ್ಚಿ ನಾವು ಹೋಗೋದಿಲ್ಲ. ಹಗ್ಗಗಳನ್ನ ಬಿಚ್ಚಿ ಹಣ ಹಂಚ್ತೀನಿ ನಾನು ಗೆದ್ದೆ ಬಿಡ್ಬೇಕು ಅಂತ ಹೋದ್ರೆ ಇವತ್ತಿಗೂ ಗೆಲ್ಬಹುದು. ಇವತ್ತಿಗೂ ರವಿ ಕೃಷ್ಣಾರೆಡ್ಡಿ KRS ಪಾರ್ಟಿನೇ ಅಲ್ಲ, KRS ಪಾರ್ಟಿಯಿಂದ ಕಷ್ಟ ಆಗುತ್ತೆ ಅನ್ನೋಂಗಿದೆ. ಬೇರೆ ಇನ್ಯಾವುದೋ ಪಕ್ಷಕ್ಕೆ ಹೋಗಿ, ಯಾಕಂದ್ರೆ ನಮ್ಗೆ ಆಹ್ವಾನಗಳು ಇವೆ, ಇದ್ದು ಇವತ್ತು ಬೇಕಾದ್ರೆ ಇರುತ್ತೆ, ಹೋಗಿ ಗೆಲ್ಲಬಹುದು. ಆದ್ರೆ ಅದು ರವಿ ಕೃಷ್ಣಾರೆಡ್ಡಿ, ಅವನು ರವಿ ಕೃಷ್ಣಾರೆಡ್ಡಿ ಅಲ್ಲ, ಇವತ್ತಿರೋನು ರವಿ ಕೃಷ್ಣಾರೆಡ್ಡಿ. ಹಾಗಾಗಿ ನೀವು ಹೇಳಿದಾಗೆ ಎಲ್ಲೆಲ್ಲೋ ಗೆಲ್ಲೋದಿಕ್ಕೂ ಇವತ್ತಿಗೂ ಸಮಸ್ಯೆ ಏನಿದೆ ಅಂದ್ರೆ ಜನರಲ್ಲಿ ಪರಿವರ್ತನೆ ಆಗದೆ ಇರುವಂತದ್ದು. ಯಾವನ ಹಣ ಕೊಡ್ತಾನ ಅವ್ನು ದೊಡ್ಡವನು. ಆಮೇಲೆ KRS ಪಕ್ಷಕ್ಕೆ ಇರುವ ಮತ ಹಾಕಬೇಕು ಅಂತ ತೀರ್ಮಾನ ಮಾಡಿರುವಂತವ್ರು ಯಾಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಪ್ರಶ್ನೆ. ಯಾಕಂದ್ರೆ ಹಿಂದಿನ ದಿವಸ ಅಂತ ಜನಕ್ಕೆ ಹೋಗಿ ದುಡ್ಡು ಕೊಟ್ಟಾಗ ಅಥವಾ ಯಾವ್ದೋ ಜಾತಿಯಿಂದನೋ ಲೀಡ್ರು, ಊರಿನ ಲೀಡ್ರು ಹೋಗಿ ಕೇಳಿದಾಗ ಇವ್ರ ಮನೆಗೆ ಬಂದು ಕೇಳಿದ್ದಾರೆ, ನಾನು KRS ಪಕ್ಷಕ್ಕೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ದೆ, ಮುಂದಿನ ಸಲ ಹಾಕ್ತೀನಿ. ಪಾಪ ಅವ್ರು ಒಳ್ಳೆಯವರು ರವಿ ಕೃಷ್ಣಾರೆಡ್ಡಿ, ಮುಂದಿನ ಸಲ ಹಾಕ್ತೀನಿ. ಈ ಸಲಕ್ಕೆ ಮನೆಗೆ ಬಂದು ದುಡ್ಡು ಕೊಟ್ಬಿಟ್ಟಿದ್ದಾರೆ, ಕಾಲ್ಗೂ ಬಿದ್ದ್ಬಿಟ್ಟಿದ್ದಾರೆ, ಎಲ್ಲ ಮಾಡಿರ್ತಾರಲ್ವಾ. ಈ ಕಾರಣಕ್ಕಾಗಿ ಅವ್ರಿಗೆ ತಕ್ಷಣಕ್ಕೆ ಎಮೋಷನಲ್ ಆಗಿ ಚೇಂಜ್ ಮಾಡ್ಕೊಂಡಿದ್ದಾರೆ ಅನ್ನೋದು ಬಿಟ್ರೆ ಅವರು ಈ ದುಷ್ಪ್ರಭಾವ ಇಲ್ಲ ಅಂದ್ರೆ ಇವತ್ತಿಗೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಬಹಳ ದೊಡ್ಡ ಮಟ್ಟದ ಓಟ್ ಬರುತ್ತೆ. ನಾವು ಕೇಳ್ತಾ ಇರೋದು ಜನರಲ್ಲಿ ಪರಿವರ್ತನೆ ಆಗ್ಲಿ. ನೀವು ನಿಮ್ ಮನೆಗೆ ಬಂದು ಯಾರೋ ಕಳ್ಳರು ಕದಿಮ್ರು, ನಾನು ಮೊನ್ನೆ ತಾನೇ ಇದೇ ವಿಚಾರಕ್ಕೆ ಇನ್ನೊಂದ್ ಕಡೆ ಹೇಳ್ತೀನಿ. ಶಲ್ಯ ಯಾರು? ನಕುಲ ಸಹದೇವರ ಸ್ವಂತ ಸೋದರ ಮಾವ, ಪಾಂಡವರ ಧರ್ಮರಾಜ, ಭೀಮ, ಅರ್ಜುನ, ಇವರಿಗೆ ಭೀಮ, ಅರ್ಜುನ್ 3 ಜನರಿಗೂ ವರಸೆಯಲ್ಲಿ. ಆದರೆ ಇವ್ರಿಗೆ ಸ್ವಂತ ಸೋದರ ಮಾವ, ಮಾದ್ರಿಯ ಅಣ್ಣ. ಯುದ್ಧ ನಡೆದಾಗ ಶಲ್ಯ ಯಾರ ಪರವಾಗಿರ್ತಾನೆ?
ಕೌರವ್ರ ಕೌರವ್ರ ಪರವಾಗಿರ್ತ ಯಾಕಿರ್ತಾನೆ ಅವನು ಅಲ್ಲಿಂದ ಮಾತೃ ದೇಶದಿಂದ ಬರ್ತಾ ಇರುವಾಗ ದಾರಿ ಉದ್ದಕ್ಕೂನು ಅವನಿಗೆ ಎಲ್ಲಾ ಕಡೆಯೂ ಒಳ್ಳೊಳ್ಳೆ ಸ್ವಾಗತ ಕಮಾನುಗಳು ಸ್ವಾಗತ ಸಮಿತಿಗಳು ಖುಷಿ ಆಗೋ ತರ ಮಾಡ್ತಿರ್ತಾರೆ. ಕೊನೆಗೆ ಯಾರು ಮಾಡ್ತಾ ಇದಾರೆ ನೋಡಿದ್ರೆ ದುರ್ಯೋಧನ ಮಾಡ್ತಾ ಇರ್ತಾನೆ. ಕೊನೆಗೆ ದುರ್ಯೋಧನ ಮಾಡ್ತಿರೋದನ್ನ ನೋಡಿ ದುರ್ಯೋಧನ ಹೋಗ್ಬಿಟ್ಟು ಮಾಮ, ಯಾಕಂದ್ರೆ ಅವನಿಗೂ ಮಾಮನೇ ಅಲ್ವಾ ವರ್ಷನಲ್ಲಿ, ಅವ್ರೆಲ್ಲರೂ ಅಣ್ಣ ತಮ್ಮಂದ್ರಲ್ವಾ, ಕೌರವರು ಪಾಂಡವರು ಎಲ್ಲ ಅಣ್ಣ ತಮ್ಮಂದ್ರಲ್ವಾ, ವರ್ಷನಲ್ಲಿ ಅವ್ರಿಗೂ ಮಾವನೇ, ಸೋದರ ಮಾವನೇ ಒಂದ್ ರೀತಿಲಿ. ಹಾಗಾಗಿ ಮಾಮ ನೀನು ನಮ್ ಜೊತೆಗೆ ನಿಲ್ಬೇಕು ಅಂದಾಗ, ಅಯ್ಯೋ ದುರ್ಯೋಧನ ನೀನು ಇಷ್ಟು ಚೆನ್ನಾಗಿ ನಾನು ನೋಡ್ಕೊಂಡಿ, ಆಯ್ತು ನೀನು ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಯಾ, ನನ್ಗೆ ಬೇಕಾದಾಗ ಕುಡ್ಸಿದ್ಯಾ, ಬೇಕಾದಾಗ ತಿನ್ಸಿದ್ಯಾ, ಬೇಕಾದಾಗ ರೀತಿಲಿ ಮಜಾ ಮಾಡಕ್ ಅವಕಾಶ ಮಾಡ್ಕೊಟ್ಟಿದ್ಯಾ, ಮತ್ತೆ ನೀನೇ ಬಂದು ಕೇಳ್ತಾ ಇದೀಯಾ, ನಾನ್ ನಿನಗ್ ಬಿಟ್ಟು ಬೇರೆ ಮಾಡೋದಿಕ್ ಆಗೋದಿಲ್ಲ ಅಂದ್ರೆ ಎಮೋಷನಲ್ ಆಗಿ ಬ್ಲಾಕ್ ಮೇಲ್ ಮಾಡುವಂತದ್ದು ಇದು. ಈ ತರ ಬ್ಲಾಕ್ ಮೇಲ್ ಒಳಗಾಗ್ತಾರೆ. ಒಳಗಾಗ್ಬೇಡಿ. ಆವತ್ತು ಅವ್ನು ನ್ಯಾಯವಾದವನಾಗಿದ್ರೆ, ಸತ್ಯ ಪಕ್ಷಪಾತಿ ಆಗಿದ್ರೆ ಶಲ್ಯ ಏನ್ ಹೇಳ್ತಾ ಇದ್ದ, ದುರ್ಯೋಧನ ನೀನು ನನ್ಗಿಷ್ಟೆಲ್ಲ ಲಂಚ ಕೊಟ್ಟಿದ್ಯಾ ಕದಿಮ ನೀನು, ಆದ್ರೆ ಇವತ್ತು ಸತ್ಯ ಮತ್ತು ಧರ್ಮ ಅವ್ರು ಯಾರೇ ಆಗಿರ್ಲಿ, ಯಾರ ಪರವಾಗಿದೆ, ಪಾಂಡವರ ಪರವಾಗಿದೆ, ನಾನು ಅಲ್ಲಿ ಹೋಗ್ತೀನಿ ಅನ್ಬೇಕಾಗಿತ್ತು. ಅಂದ್ರೆ ಮತದಾರರಿಗೆ ಒಂದು ಪಾಠವನ್ನ ಕಲಿಸ್ತಾ ಇದ್ದೀರಾ ಶಲ್ಯನ ಕತೆ ಇಡುವುದರ ಮುಖಾಂತರ. ಹೌದು, ಯಾವ್ದು ಸಂಪ್ರೀತಿಗೊಳಿಸೋದಕ್ಕೆ ಏನೋ ಒಂದು ಕೊಡ್ತಾ ಇರೋದಾದ್ರೆ ಅದಕ್ಕೆ ಆಮಿಷಗಳಿಗೆ ಬಲಿ ಆಗಬೇಡಿ, ಅಸತ್ಯಕ್ಕೆ ಬಲಿ ಆಗಬೇಡಿ, ಸತ್ಯ ಮತ್ತು ಧರ್ಮ ಎಲ್ಲಿದೆಯೋ ಅದ್ರ ಪರವಾಗಿ ನಿಂತ್ಕೊಳ್ಳಿ. ಇಲ್ಲ ಅಂದ್ರೆ ವಿಲನ್ ಆಗ್ತೀರಾ. ಇವತ್ತು ವಿಲನ್ ಯಾರು ಅಲ್ಲ, ಜನರೇ. ಆಗ್ಲೇ ನಾನು ಹೇಳ್ದಂಗೆ ಇವತ್ತು ಬಡವರು ತುಂಬಾ ಕೀಳಾಗಿ ನೋಡ್ತಾ ಇದ್ದಾರೆ. ಹಾಗಾಗಿ ಒಂದು ಒಳ್ಳೆ ಸದ್ಭಾವನೆ ಬೆಳೆಸ್ಕೊಳ್ಳಿ. ಬಸವಣ್ಣವ್ರು ಏನ್ ಹೇಳ್ತಾರೆ, ಸತ್ಯ, ಸಹಜ, ಸದ್ಭಾವ, ಸದ್ವರ್ತನೆ ಇದ್ದೊಡೆ ಸದ್ಭಕ್ತ. ಇವೆಲ್ಲ ಮಾತುಗಳಲ್ಲಿದೆ, ನಮ್ಮಲ್ಲಿ ಕೇಳ್ತೀವಿ. ಆದ್ರೆ ನಾವು ಯಾವಾಗ್ಲೂ ನಾನು ಹೇಳ್ತಾ ಇರ್ತೀವಿ, ಜ್ಞಾನ ಮತ್ತು ವಿವೇಕ. ಇವತ್ತು ಪ್ರತಿಯೊಬ್ರು, ವಿಶೇಷವಾಗಿ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಎಲ್ರು ಇವತ್ತು ವಾಟ್ಸ್ಆಪ್ ಯೂನಿವರ್ಸಿಟಿ ಪ್ರೊಫೆಸರ್ಗಳೇ. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾಹಿತಿ ದಕ್ತಾ ಇದೆ, ಇವತ್ತು ಸಿಕ್ತಿದೆ. ಆದರೆ ಸತ್ಯವನ್ನೇ ಮಾಡಬೇಕು, ಸತ್ಯವಾದ ಕೆಲಸವನ್ನೇ ಮಾಡಬೇಕು, ಧರ್ಮದ ಕೆಲಸವನ್ನೇ ಮಾಡಬೇಕು, ನ್ಯಾಯವಾಗಿ ನಡ್ಕೊಳ್ಬೇಕು ಅನ್ನುವಂತಹ ಒಂದು ತೀರ್ಮಾನಕ್ಕೆ ಅವ್ರು ಬರ್ತಾ ಇಲ್ಲ. ಹೌದು, ಇದು ತಪ್ಪು. ಆದ್ರೆ ನನ್ನ ಸಂದರ್ಭನೇ ಬೇರೆ, ನಾನ್ ಮಾಡ್ಬೇಕು. ನಿಮ್ಮದೇ ಪಕ್ಷದ ವೆಬ್ಸೈಟ್ KRSparty.org ಅಲ್ಲಿ ನೀವು ಮತ್ತೆ ಆ ರೀತಿ ಹಾಕೊಂಡಿದ್ದೀರಿ, ರಾಜಕೀಯ ಪಕ್ಷಗಳ ಗುಲಾಮರಾಗಬೇಡಿ, ಅವುಗಳ ಮಾಲೀಕರಾಗಿ ಅಂತ. ಜೊತೆಲಿ ಕೆಳಗಡೆ ದೇಣಿಗೆ ವಿಚಾರ ಬಂದಾಗ 100 ರೂಪಾಯಿ ಕೊಟ್ರೆ ಸಾಮಾನ್ಯ ಸದಸ್ಯತ್ವ, 1000 ರೂಪಾಯಿ ಕೊಟ್ರೆ ಪ್ರಾಥಮಿಕ ಸದಸ್ಯತ್ವ ಅಂತ ಹೇಳ್ತೀರಿ. ನಾನು 1000 ರೂಪಾಯಿ ಕೊಡ್ತೀನಿ, ಪ್ರಾಥಮಿಕ ಸದಸ್ಯತ್ವ ತೆಗೆದುಕೊಳ್ತೀನಿ, ನಿಮ್ಮ ಪಕ್ಷವನ್ನ ನನ್ನ ಹೆಸರಿಗೆ ಬರ್ದ್ಬಿಡಿ, ನನ್ನ ಅಧ್ಯಕ್ಷರನ್ನಾಗಿ ಮಾಡಿ, ಬನ್ನಿ ಕೆಲಸ ಮಾಡಿ. ಓಕೆ, ಬನ್ನಿ, ಯಾರು ಬೇಕಾದ್ರು. ಇವತ್ತು ನಮ್ಮ ಪಕ್ಷದಲ್ಲಿ ಯಾರ್ಯಾರೋ ಬಂದಿರುವಂತವ್ರು ಇವತ್ತೇನೇನೋ ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದಾರೆ, ಪದಾಧಿಕಾರಿಗಳಾಗಿದ್ದಾರೆ. ನೀವು ಬಂದು ಕೆಲಸ ಮಾಡಿದ್ರೆ 1000 ರೂಪಾಯಿಗೆ 100 ರೂಪಾಯಿಗೆ ಪಕ್ಷ ಮಾರುವಂತದ್ದಲ್ಲ ಇದು. ಮಾಲೀಕರಾಗೋದು ಅಂದ್ರೆ ಲಕ್ಷಾಂತರ ಜನ ಸೇರಿ ದೇಣಿಗೆ ಹಾಕಿ ಕೆಲಸ ಮಾಡಿ ಕಟ್ತಾ ಇರುವಂತ ಒಂದು ಪಕ್ಷ. ಹಾಗಾಗಿ ಯಾರೋ ಇವತ್ತು ನೀವು ಜುಜ್ಬಿ 1000 ರೂಪಾಯಿ ಕೊಟ್ರೆ ನಿಮ್ನ ಹೆಂಗ್ ಮಾಲೀಕರು ಮಾಡೋದು? 10 ಲಕ್ಷ 10 ಕೋಟಿ ಕೊಡೋನ್ಗೂ ಮಾಲೀಕ ಮಾಡಲ್ಲ. ಇಲ್ಲಿ ಎಲ್ಲರೂ ಸೇರಿ ಮಾಲೀಕರೇ. ನಾವ್ ಹೇಳ್ತಾ ಇರೋದು ಕುಟುಂಬ ರಾಜಕಾರಣ ಇದೆಯಲ್ಲ, ಇವತ್ತು ಖಾಸಗಿ ವ್ಯಕ್ತಿಗಳ ಒಡೆತನದಲ್ಲಿ ಇವತ್ತು ಕುಟುಂಬ ರಾಜಕೀಯ ಪಕ್ಷಗಳು ಇದೆಯಲ್ವಾ, ಅದನ್ನ ಮೀರಿ ಪ್ರತಿಯೊಂದು ಪಕ್ಷವೂ ಜನರ ದೇಣಿಗೆಯಲ್ಲಿ ನಡೆಯಬೇಕು, ಆಂತರಿಕ ಪ್ರಜಾಪ್ರಭುತ್ವ ಇರಬೇಕು, ಅಲ್ಲಿ ಟರ್ಮ್ ಲಿಮಿಟ್ಸ್. ನಿಮಗೆ ಅನ್ಸುತ್ತ ಹಂಗೆ? ಇವತ್ತಿಗೆ ಬೇರೆ ಪಕ್ಷಗಳನ್ನ ನೋಡಿದಾಗ ಅವರು ಜನರಿಗೆ ದುಡ್ಡನ್ನ ಕೊಟ್ಟು ವೋಟ್ ಹಾಕ್ರೋದ್ರೆ ಜನ ವೋಟ್ ಹಾಕ್ತಾರೆ ಇಲ್ವೋ ಯೋಚನೆ ಮಾಡ್ತಾರೆ, ಯಾವ ಪಕ್ಷದವ್ರು ಜಾಸ್ತಿ ಕೊಟ್ಟಿದ್ದಾರೆ ಅಂತ ಸಂದರ್ಭದಲ್ಲಿ ನೀವು ಜನರಿಂದನೇ ದುಡ್ಡನ್ನ ಕಲೆಕ್ಟ್ ಮಾಡಿ ದುಡ್ಡು ತಗೊಳ್ಳೋದಲ್ದೆ ವೋಟ್ ಹಾಕ್ರಪ್ಪ ಅಂತ ಹೇಳಿ ನೀವೊಂದು ಅಭಿಯಾನ ಕೂಡ ಮಾಡ್ತೀರಾ, ಒಂದು ಓಟು ಒಂದು ನೋಟು ಅಂತ. ಈ ಕಾಲದಲ್ಲಿ ಅದು ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತಾ? ನಮ್ಮನ್ನ ಗೆಲ್ಸಿಲ್ಲ, ಆದ್ರೆ ಪಕ್ಷ ಇವತ್ತಿಗೂ ನಡೀತಾ ಇದೆಯಲ್ವಾ. ಇದೇ ತರಹದ ಸ್ಥಿತಿ ಅಮೆರಿಕದಲ್ಲೂ ಇತ್ತು. ಇವತ್ತಲ್ಲಿ ಅಮೆರಿಕದಲ್ಲೋ ಯುರೋಪ್ನಲ್ಲೋ ಜನರ ದೇಣಿಗೆಯಲ್ಲಿ ಪಕ್ಷಗಳು ನಡೀತಾ ಇಲ್ವಾ? ಇವತ್ತು ಟರ್ಮ್ ಲಿಮಿಟ್ಸ್ ಬಂದಿಲ್ವಾ? ಮತ್ತೆ ನಮ್ಮದೇ ದೇಶದಲ್ಲಿ ಈ ಆಮ್ ಆದ್ಮಿ ಪಾರ್ಟಿಯ ಪ್ರಯೋಗ ನಡೆದಿದ್ದು ಹೇಗೆ? ಅದೇ ತರಕಲ್ವಾ? ಯಾರು ಕೊಟ್ರು ಅವ್ರಿಗೆ ದುಡ್ಡು? ಜನರೇ ಕೊಟ್ರು. ನಿಮ್ಗೆ ಗೊತ್ತಿಲ್ಲ, 2013ರಲ್ಲಿ ನಾನು ನನ್ನ ಆನ್ಲೈನ್ಗೆ ಹೋಗಿ ನನ್ನ ಕ್ರೆಡಿಟ್ ಕಾರ್ಡ್ ಬಳಸಿ, ಯಾವ ಕ್ರೆಡಿಟ್ ಕಾರ್ಡ್ ಇದ್ದಿದ್ದು, ಇವತ್ತು UPI ಇರ್ಲಿಲ್ಲ ಆವಾಗ ಅಲ್ವಾ, ನಾವು ಕ್ರೆಡಿಟ್ ಕಾರ್ಡ್ ಕೊಟ್ಟು ಎಷ್ಟೋ 1000 ರೂಪಾಯಿ, 2000 ಎಷ್ಟೋ ಡೊನೇಷನ್ ಕೊಟ್ಟೆ. ಡೊನೇಷನ್ ಕೊಟ್ಟ ತಕ್ಷಣ ನನ್ಗೆ ನನ್ನ ಹಿಂದೆ ಕೊಟ್ಟವ್ರ ಲಿಸ್ಟ್ ಜೊತೆಗೆ ನನ್ನ ಲಿಸ್ಟ್ ಹೆಸರು ಬಂತು ಪಟ್ಟಿಲಿ. ಆನ್ಲೈನ್ ಅಲ್ಲಿ ಪ್ರತಿ ಸೆಕೆಂಡ್ಗೆ ಅಪ್ಡೇಟ್ ಆಗ್ತಾ ಇತ್ತು. ಅದಾದ 5 ನಿಮಿಷಕ್ಕೆ ಹೋದ್ರೆ ನನ್ನ ಹೆಸರಿಗೆ ಆದ್ಮೇಲೆ ಇನ್ನೊಂದು 10 ಜನರ ಲಿಸ್ಟ್ ಇರ್ತಾ ಇತ್ತು. ಈ ತರೀಕೆ ಆಮ್ ಆದ್ಮಿ ಪಕ್ಷ ಜನ ಕೊಡ್ಲಿಲ್ವಾ? ಜನ ಕೊಟ್ರು. ನಮ್ದು ಒಂದು ಓಟು ಒಂದು ನೋಟು ಅನ್ನುವಂತ ಬಹಳ ದೊಡ್ಡ ಉಜ್ವಲ ಪರಂಪರೆ ಕರ್ನಾಟಕದಲ್ಲಿ ಇದೆ. ಶಾಂತವೇರಿ ಗೋಪಾಲ್ ಗೌಡ್ರು ಒಬ್ಬ ಬಡ ಕುಟುಂಬದಿಂದ ಬಂದಿರುವಂತವ್ರು, ಒಬ್ಬ ಶ್ರೀಮಂತನಾದಂತವನು. ಕಾಂಗ್ರೆಸ್ ಆವತ್ತಿಗೆ ಕಾಂಗ್ರೆಸ್ ಅಂದ್ರೆ ದೇಶ ಪ್ರೇಮಿಗಳ, ದೇಶಭಕ್ತರ, ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರ ಪಕ್ಷ. ಅಂತ ಪಕ್ಷದಿಂದ ಒಬ್ಬ ಶ್ರೀಮಂತನೇ ನಿಲ್ತಾರೆ. ಎಲ್ಲಿ ಸಾಗರದಲ್ಲೋ ತೀರ್ಥಹಳ್ಳಿಲೋ. ಅವ್ರ ವಿರುದ್ಧವಾಗಿ ಸಮಾಜವಾದಿ ಪಕ್ಷದಿಂದ, ಸೋಷಿಯಲಿಸ್ಟ್ ಪಾರ್ಟಿಯಿಂದ ಯಾರು ಶಾಂತವೇರಿ ಗೋಪಾಲ್ ಗೌಡ್ರು ನಿಂತಾಗ ಒಂದು ಓಟು ಒಂದು ನೋಟು ಅಂತೇಳಿ ಜನ ನಾವು ಓಟು ಕೊಡ್ತೀವಿ ನೋಟು ಕೊಡ್ತೀವಿ ಅಂತೇಳಿ ಅವ್ರ ಪರವಾಗಿ ಪ್ರಚಾರ ಮಾಡ್ತಾರೆ, ಗೆಲ್ಲಿಸ್ಕೊಂಡ್ ಬರ್ತಾರೆ. ಹಾಗಾಗಿ ಏನ್ ಕಾಲ ಬೇರೆ,
ಕಾಲ ಬೇರೆ, ಹೌದು, ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಪರಂಪರೆ ಇದೆಯಲ್ವಾ, ಇದು ಮುಂದೆ ಬದಲಾಗಬಾರ್ದು ಅಂತ ಏನಾದ್ರು ಇದೆಯಾ? ನೀವ್ ಹೇಳೋದ್ರ ಕಾಲ ನಮ್ಮ ಪರವಾಗಿಲ್ಲ ಅಂತ. ಹೌದು, ಆದ್ರೆ ಮುಂದಕ್ಕೆ ಇರೋದಿಲ್ಲ ಅಂತ ಹೇಳ್ತಾ ಇದೀವಾ? ಓಕೆ, ನಾವು ಮುಂದಕ್ಕೆ ಬರುತ್ತೆ, ಇದೇ ಬದಲಾವಣೆಗಳು ನೋಡ್ತಾ ಇದೀವಿ ಕೆಲವೇ ವರ್ಷಗಳಲ್ಲಿ. ನಮಗಿಂತಹ ನಮ್ಮ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ ಅಂತವ್ರು ಭ್ರಷ್ಟಾಚಾರದ ವಿರುದ್ಧ ಮಾತಾಡ್ತಿದ್ದಾರೆ ಅಂದ್ರೆ ಕಾಲ ಬದಲಾಗ್ತಾ ಇಲ್ಲ ಅಂತ ಅನಿಸ್ತಾ ಇಲ್ವಾ ನಿಮ್ಗೆ? ಬದಲಾಗ್ತಿದೆಯಾ ಇಲ್ವಾ? ಹಾಗಾಗಿ 5 ವರ್ಷ ತಗೊಳ್ಳಿ, 5 ವರ್ಷದಲ್ಲಿ ನೋಡ್ಕೊಳ್ಳಿ, ಕರ್ನಾಟಕದ ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟಾಚಾರದ ವಿರುದ್ಧ ಮಾತಾಡ್ತಾರೆ, ಕುಟುಂಬ ರಾಜಕಾರಣಿಗಳು ಕುಟುಂಬ ರಾಜಕಾರಣದ ವಿರುದ್ಧ ಮಾತಾಡ್ತಾರೆ. ಇನ್ ಯಾವ್ಯಾವ್ದೋ ತರ ಬದಲಾವಣೆಗಳನ್ನ ಕರ್ನಾಟಕದಲ್ಲೇ ನಮ್ಮ ಕಣ್ಣು ಮುಂದೆ ಯು ಆರ್ ಗೋಯಿಂಗ್ ಟು ಸಿ ದಟ್. ಓಕೆ, ಸೊ ದ ಬಿಗ್ಗೆಸ್ಟ್ ಶೋ ಆನ್ ಅರ್ತ್ ಅನ್ನೋದ್ರಲ್ಲಿ ಇಟ್ಸ್ ಹ್ಯಾಪನಿಂಗ್ ಇನ್ ಅವರ್ ಲೈಫ್ ಟೈಮ್ ಅಂತ ಹೇಳಿ ಎವಲ್ಯೂಷನ್ ಬಗ್ಗೆ ಒಂದು ಚಾಪ್ಟರ್ ಬರುತ್ತೆ. ಅದೇ ತರಕ್ಕೆ ಇಲ್ಲಿ ಬದಲಾವಣೆಯನ್ನ ನಮ್ಮ ಕಾಲಘಟ್ಟದಲ್ಲೇ ನೀವು ನೋಡ್ತೀರಾ. ಹಾಗಾಗಿ ಒಂದು ಓಟು ಒಂದು ನೋಟು ಬೇರೆ, ಮಾಲೀಕತ್ವ ಬೇರೆ, ದೇಣಿಗೆ ಬೇರೆ, ಆದ್ರೆ ಇವೆಲ್ಲವೂ ಒಂದು ರೀತಿಲಿ ಒಂದಕ್ಕೊಂದು ಸೇರಿದೆ. ಹೇಗೆ ಅಂದ್ರೆ ರಾಜಕೀಯ ಪಕ್ಷಗಳ ಮಾಲೀಕರು ಸದಸ್ಯರಾಗಬೇಕು, ಅದರ ಸದಸ್ಯರಾಗಬೇಕು ಹೊರತು ಯಾವುದೋ ಖಾಸಗಿ ವ್ಯಕ್ತಿ ಅಥವಾ ಯಾವುದೊಬ್ಬ ರಾಜಕಾರಣಿಯ ಒಡೆತನದಲ್ಲಿ ಪಕ್ಷ ಇರಬಾರ್ದು ಅಂತ ಹೇಳಿ. ಅಂದ್ರೆ ನೀವು ದುಡ್ಡು ಕೊಟ್ಟ ತಕ್ಷಣಕ್ಕೆ ನೀವೇನು ಅಧ್ಯಕ್ಷರಾಗ್ಬಿಡ್ತೀರಾ ಅಂತಲ್ಲ. ಈಗ JDS ಅಂತ ಬಂದಾಗ ಒಂದೇ ಕುಟುಂಬದ ಹಿಡಿತದಲ್ಲಿರುವಂತದ್ದು ಕಾಂಗ್ರೆಸ್, ಕರ್ನಾಟಕದಲ್ಲಿ ಬಿಜೆಪಿ, ಈ ತರಹದ್ದೆಲ್ಲ. ಆ ರೀತಿ ಬಂದಾಗ ಜನ ದೇಣಿಗೆನ ಕೊಟ್ರೆ ಜನರೇ ಆ ಒಂದು ಪಕ್ಷದ ಮಾಲೀಕರಾಗಿರ್ತಾರೆ. ನಿಮಗೆ ಎಲೆಕ್ಷನ್ ಬಂದಾಗ, ಎಲೆಕ್ಷನ್ ದಿವಸ ಯಾರಾದ್ರೂ ನಿಮ್ಗೆ ಓಟ್ ಕೇಳೋದಕ್ಕೆ ಬಂದಾಗ ನೀವು ಅವರಿಗೆ ನಾನು ದೇಣಿಗೆ ಕೊಡ್ತೀನಿ, ನ್ಯಾಯವಾದ ಕೆಲಸ ಮಾಡು ಅಂತ ಹೇಳೋದಕ್ಕೆ ಧೈರ್ಯ ಇರುತ್ತಲ್ವಾ? ಅವನ ಹತ್ರ ದುಡ್ಡು ತಗೊಂಡ್ಮೇಲೆ ಅವ್ನ ಮನೆ ಹತ್ರ ಹೋದಾಗ ಜಾಸ್ತಿ ಮಾತಾಡಬೇಡ, ಲಾಸ್ಟ್ ಟೈಮ್ ದುಡ್ಡು ತಗೊಂಡಿಲ್ಲ, ಖಾಲಿ ಮಾಡೋ ಅಂತಾರ ಇಲ್ವಾ? ಈಗ ಅಧಿಕಾರಿಗಳಿಗೆ ನಾವು ಟ್ಯಾಕ್ಸ್ ಕಟ್ಟಿದೀವಿ, ಕೆಲಸ ಎಕ್ಸಾಕ್ಟ್ಲಿ 100% ಬಹಳ ಚೆನ್ನಾಗಿ ಹೇಳಿದ್ರಿ ನೀವು. ಹೇಗೆ ನಾವು ಸರ್ಕಾರಿ ಅಧಿಕಾರಿಗಳನ್ನ, ನೀವು ಜನರ ತೆರಿಗೆ ಹಣದಲ್ಲಿ ಸಂಬಳ ತೆಗೆದುಕೊಳ್ತಿರುವಂತ ನೌಕರರು, ನೀವು ಪ್ರಾಮಾಣಿಕವಾಗಿ ದಕ್ಷತೆಯಿಂದ ನಮ್ಮ ಕೆಲಸ ಮಾಡ್ಬೇಕು ಅಂತ ಹೇಳ್ತಿದ್ವಿ. ಅದೇ ತರಕ್ಕೆ ದೇಣಿಗೆ ಕೊಟ್ಟು ನಾವು ಅಭ್ಯರ್ಥಿಗಳನ್ನ ರಾಜಕೀಯ ಪಕ್ಷಗಳು ಹೇಳಿದ್ರೆ ಅವರ ಕತ್ತಿನ ಪಟ್ಟಿ ನಮ್ಮ ಕೈಲಿರುತ್ತೆ, ಇಲ್ಲ ಅಂದ್ರೆ ನಮ್ ಜುಟ್ಟು ಅವ್ರ ಕೈಲಿರುತ್ತೆ. ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ, ಅದೇ ಯಾರಾದ್ರೂ ರಾಜಕಾರಣ ಕೇಳಲಿಕ್ಕೆ ಹೋದಾಗ ರಾಜಕಾರಣ ಹಿಂಗೂ ಹೇಳ್ಬೋದು, ಎಲೆಕ್ಷನ್ ಟೈಮಲ್ಲಿ ದುಡ್ಡು ತಗೊಂಡಿದ್ರೆ ಈಗ ಕೇಳ್ಬೇಡಿ, ತಗೊಂಡಿದ್ರು ಹೋಗಿ ಅಂತ. ಆದ್ರೆ ಈಗ ಇಲ್ಲ, ನೀವು ತಗೊಂಡಿದ್ರೆ ಜನ ಹೇಳ್ತಾರೆ ನನ್ನ ಹತ್ರ ದುಡ್ಡು ತಗೊಂಡಿದ್ದೆ. ನಿಮ್ ಮಾತಲ್ಲಿ 2 ವಿಚಾರ ಇದೆ. ಕೇಳಬಹುದು ಅಂದ್ರಲ್ವಾ, ಕೇಳಿ ಹೇಳಿದ್ದಾರೆ. ಅನೇಕ ಕಡೆಗಳಲ್ಲಿ ಯಾವ್ದೋ ಕಾರ್ಪೊರೇಟರ್ ಮನೆಗೋ MLA ಮನೆಗೋ ಜನ ಹೋಗಿ ಯಾವ್ದೋ ಒಂದು ವಿಚಾರಕ್ಕೆ ಸ್ವಲ್ಪ ತಿಕ್ಕಟ ಬಂದ್ಬಿಡುತ್ತೆ. ಅವ್ರು ಬಂದಿಲ್ಲ ಸರ್, ಹೇಳಿದ್ವಿ ನೀವು ಮಾಡಿಲ್ಲ ಅಂತ ಬಂದಾಗ ಅನೇಕ ಕಡೆಗಳಲ್ಲಿ ಬಿಟ್ಟಿ ಓಟ್ ಹಾಕಿದ್ಯಾ ನೀನು, ದುಡ್ಡು ತಗೊಂಡಿಲ್ವಾ, ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಿದೆ, ಹೋಗು ಬೈದ್ ಕಳಿಸಿದ್ದಾರೆ. ನಾಯಿಗಳ ತರ ಟ್ರೀಟ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಸಾವಿರಾರು ಜನ ಈ ತರ MLA ಗಳ ಮನೆಗೆ ಹೋಗಿ ನಾಯಿಗಳ ತರ ಉಗಿಸ್ಕೊಂಡು ಬೈಸ್ಕೊಂಡು ಅವ್ರು ಓಡಿಸಿದ್ದಾರೆ. ಹಾಗಾಗಿ ನಡೆದಿದೆ ಇದು. ಅದೇ ತರಕ್ಕೆ ಯಾವಾಗ ನಾವೇ ಕೊಡ್ತೀವೋ, ನಾನೇನು ನಿನ್ನ ಹತ್ರ ದುಡ್ಡು ತಗೊಂಡು ಓಟ್ ಹಾಕಿಲ್ಲ, ಮತ್ತೆ ನೀನೇನು ನಿನ್ ಓಟಕ್ಕೆ ಗುದ್ದುಕೊಂಡೇನು ಆಗಿಲ್ಲ, ನಮ್ ಓಟಿನ ನೀನ್ ಆಗಿರೋದು, ನ್ಯಾಯವಾಗಿ ನಡ್ಕೊ ಅಂತ ಹೇಳುವಂತ ನೈತಿಕತೆ ಬರುತ್ತೆ. ಇವಾಗ ಎಲ್ಲ ಅವ್ರು ಬೌನ್ಸರ್ ಇಟ್ಕೊಂಡಿರ್ತಾರೆ, ಎಲೆಕ್ಷನ್ ಅಲ್ಲಿ ಬರ್ತಾರೆ, ದುಡ್ಡು ಕೊಡ್ತಾರೆ, ಅವನಿಗೂ ಇವನಿಗೂ ಒಂದು 10 ಅಡಿ ದೂರದಲ್ಲಿ ಇರುತ್ತೆ, ಅಲ್ಲಿಂದನೇ ಕೈ ಮುಗಿಬೇಕು. ಈ ನಾಯ ಸ್ಥಿತಿ ಯಾಕೆ? ಪ್ರಜಾಪ್ರಭುತ್ವ ಇದು, ಯಾವ್ದೋ ರಾಜ ಪರಂಪರೆ ಅಲ್ಲ, ಯಾವ್ದೋ ಸೇನಾಡಳಿತ ಅಲ್ಲ, ಯಾವ್ದೋ ಡಿಕ್ಟೇಟರ್ಶಿಪ್ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ನೀವು ಘನತೆಯನ್ನ ಕಾಪಾಡ್ಕೊಳ್ಬೇಕು ಅಂದ್ರೆ ನೀವು ಆಮಿಷಗಳಿಗೆ ಬಲಿಯಾಗದೆ, ಹಣ ಹೆಂಡ ತೆಗೆದುಕೊಳ್ಳದೆ, ಸಾಧ್ಯವಾದರೆ ನೀವೇ ದೇಣಿಗೆ ಕೊಟ್ಟು ನಿಮ್ಗೆ ಇಷ್ಟವಾದ ಪಕ್ಷ. ಇವತ್ತು ಅನೇಕ ಜನ ಬಿಜೆಪಿಯವರು ಬಿಜೆಪಿ ಕಾಂಗ್ರೆಸ್ ಪಕ್ಷದಲ್ಲಿ ಆತರಕ್ಕಿಲ್ಲ. ಅನೇಕ ಜನ ಬಿಜೆಪಿ ಬಗ್ಗೆ ಒಳ್ಳೆ ಭಾವನೆ ಇಟ್ಕೊಂಡಿದ್ದಾರೆ, ಅಂದ್ರೆ ನಮ್ಮದು ಪಕ್ಷ ಅಂತ. ಕಾಂಗ್ರೆಸ್ನ ಮತದಾರರು ಮತ್ತೆ ಕಾಂಗ್ರೆಸ್ನ ಪುಡಾರಿಗಳು ಅದೊಂದ್ ತರ. ಅರೆ ಎಲೆಕ್ಷನ್ ಟೈಮ್ ನಾಟಕ ಏನೋ ನಡೆಯುತ್ತೆ. ಆದ್ರೆ ಬಿಜೆಪಿಯನ್ನ ಕೆಲವು ಕಾರಣಗಳು ಬೆಂಬಲಿಸೋರು ಇದಾರಲ್ವಾ, ಅವರು ಇವತ್ತು ಬಿಜೆಪಿಯ ಮಾಲೀಕರಾಗಿಲ್ಲ. ಯಾಕೆ? ಅವರು ಎಲೆಕ್ಷನ್ ಟೈಮ್ ಅಲ್ಲಿ ಅವ್ರ ಪಕ್ಷದವರು ಕೊಡ್ತಾ ಇದಾರೆ. ನೀವು ಕೊಡಿ. ಯಾಕೆ ಯಡಿಯೂರಪ್ಪ ವಿಜಯೇಂದ್ರನ ಇವತ್ತು ಮಾಡಿರೋದು? ಯಾಕಂದ್ರೆ ವಿಜಯೇಂದ್ರ ಹತ್ರ ದುಡ್ಡಿದೆ, ಯಡಿಯೂರಪ್ಪ ಹತ್ರ ಜಾತಿ ಇದೆ ಅನ್ನೋ ಕಾರಣಕ್ಕಲ್ವಾ. ನೀವನ್ನು ದುಡ್ಡು ಕೊಡಿ, ಪಕ್ಷಕ್ಕೆ ದೇಣಿಗೆ ಕೊಡಿ. ನಾನು ಬರ್ದಿದ್ದೆ ಒಂದ್ಸಲ, 2-3 ವರ್ಷದಿಂದ ಕಾಂಗ್ರೆಸ್ ಅವರು ಜನರಿಂದ ದೇಣಿಗೆ ಕೇಳಿದ್ರು, ದಯವಿಟ್ಟು ಕೊಡಿ. ಅದೇ ತರಕ್ಕೆ ಬಿಜೆಪಿಯ ಬೆಂಬಲಿಗರು, ಬಿಜೆಪಿಯ ಸದಸ್ಯರು ಸಹ 500, 1000 ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಬಿಜೆಪಿ ಪಕ್ಷಕ್ಕೆ ದೇಣಿಗೆ ಕೊಡಿ ಅಂತ ಕೇಳಿದೆ. ಕೇವಲ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷನ ಬೆಂಬಲಿಸೋರು ಮಾತ್ರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೊಡಿ, ಮಿಕ್ಕವ್ರು ಯಾರು ಯಾವ ಪಕ್ಷಕ್ಕೆ ಕೊಡ್ಬೇಡಿ ಅಂತಲ್ಲ. ನಿಮ್ಗೆ ಇಷ್ಟವಾದ ಪಕ್ಷಕ್ಕೆ, ಇಷ್ಟವಾದ ವ್ಯಕ್ತಿಗೆ ದೇಣಿಗೆ ಕೊಟ್ಟು ನೀವು ಆ ಮನುಷ್ಯನಿಗೆ, ಆ ಪಕ್ಷಕ್ಕೆ ನಿರ್ದೇಶನಗಳನ್ನ ಕೊಡುವಂತಹ ಸಾಮರ್ಥ್ಯವನ್ನ, ನೈತಿಕ ಸಾಮರ್ಥ್ಯವನ್ನ ಪಡ್ಕೊಳ್ಳಿ. ಅಂದ್ರೆ ನೀವು ನಮಗ್ ಕೊಡಿ ಅಂತ ಹೇಳ್ತಿಲ್ಲ, ಆ ಒಂದು ಸಂಸ್ಕೃತಿಯನ್ನ ಹುಟ್ಟಾಕಿ ಎಲ್ರಿಗೂ ಕೊಡಿ ಅಂತ. ಕೇವಲ ಅದಕ್ಕೆ ಹೇಳಿದವ, ನಾನು ಬೇರೆ ಪಕ್ಷಗಳು ಕೊಟ್ಟಿದ್ದೀನಿ. ಅದನ್ನೇ ತರಕ್ಕೆ 2 ವರ್ಷದಿಂದ ಆಗ್ಲೇ ಹೇಳಿದ ಹಾಗೆ ಕಾಂಗ್ರೆಸ್ ಪಕ್ಷದವರು ಒಂದು ಹೇಳಿಕೆ ಕೊಟ್ರು, ನಮ್ಗೆ ಇವತ್ತು ಬೇರೆ ಬೇರೆ ಕಾರಣಗಳಿಂದಾಗಿ ದುಡ್ಡು ಇದಾಗ್ತಾ ಇಲ್ಲ, ಬಿಜೆಪಿ ನೋಡಿದ್ರೆ ಅಷ್ಟು ದುಡ್ಡಿದೆ, ಹಾಗಾಗಿ ಜನ ನಮ್ ದೇಣಿಗೆ ಕೊಡ್ಬೇಕು ಅಂತ. ಅದ್ರ ಸ್ಕ್ರೀನ್ ಶಾಟ್ ತೆಗೆದು ಹಾಕದೆ ದಯವಿಟ್ಟು ಕೊಡಿ. ಕಾಂಗ್ರೆಸ್ ಪಕ್ಷ ಬೆಂಬಲಿಸ್ತಿರುವಂತವ್ರು ನನ್ನ ಫೇಸ್ಬುಕ್ ಅಲ್ಲಿ ಸಾವಿರಾರು, ಯಾಕಂದ್ರೆ ನಂದು ಕೆಲವೊಂದು ಪೋಸ್ಟ್ಗಳು ಮಿಲಿಯನ್ ಗಟ್ಟಲೆ ಹೋಗುತ್ತೆ. ಇವತ್ತು 168 ಸಾವಿರ ಫಾಲೋವರ್ಸ್ ಇದ್ರಲ್ಲೇ ಇದೆ ನನ್ನ ಪ್ರೊಫೈಲ್ ಅಲ್ಲಿ, ವೈಯಕ್ತಿಕ ಇದರಲ್ಲಿ. ಅದರಲ್ಲಿ ಸಾವಿರಾರು ಜನ ಕಾಂಗ್ರೆಸ್ನವರು ಇದ್ದಾರೆ, ಸಾವಿರಾರು ಜನ ಬಿಜೆಪಿ ಇದ್ದಾರೆ. ಅದ್ರಲ್ಲಿ ಕೆಲವೊಬ್ರಾದ್ರೂ ನೋಡಿ ಅವ್ರಿಗೆ ದೇಣಿಗೆ ಕೊಡ್ಲಿ, ಅವರ ಪಕ್ಷಕ್ಕೆ. ಈ ಸಂಸ್ಕೃತಿ ಮತ್ತೆ ಬರ್ಲಿ. ಹುಟ್ಟಾಕ್ತಾ ಇಲ್ಲ ನಾವು. ಇದು ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶದಲ್ಲಿ ಹುಟ್ಟಾಕಿದ್ರು. ಅವರು
ಕಾಂಗ್ರೆಸ್ ಹಿಂದೆ ಸಂಸ್ಥೆಯ ಇದ್ದಂತ ಸಂಸ್ಥೆ ಮುಖಂಡಗಳಾದಾಗ ಬರ್ಲಿ ಅಂತ. ಸಂಸ್ಥೆ ಅದು ಪಕ್ಷ ಅಲ್ಲ. ಈ 15-20 ಸಂದರ್ಭದಲ್ಲಿ ಚಾರಾಣ ಮೆಂಬರ್ಶಿಪ್ ಅಂತ ಮಾಡೋದು, 4 ಆಣೆ ಮೆಂಬರ್ಶಿಪ್ ಅಂತ. ಅಂದ್ರೆ ಸಂಘಟನೆ ನಡಿಬೇಕು, ಸ್ವಾತಂತ್ರ್ಯ ಹೋರಾಟದಲ್ಲಿ ಬೇರೆ ಬೇರೆ ಖರ್ಚುಗಳು ಬರುತ್ತೆ, ನಿಭಾಯಿಸಬೇಕು ಅಂದ್ರೆ ಜನ ದೇಣಿಗೆ ಕೊಡ್ಲಿ, ಸದಸ್ಯತ್ವ ತಗೊಳ್ಳಿ ಅಂತೇಳಿ. ಸೊ ಹಾಗಾಗಿ ನಾವು ಹುಟ್ಟಾಗ್ತಾ ಇಲ್ಲ, ಅದನ್ನ ಮರು ಹುಟ್ಟಾಗ್ತಿದೀವಿ ಅಂತ ಬೇಕಾದ್ರೆ ಅನ್ನಿ. ಹಾಗಾಗಿ ಇದಿದೆ ಮಾಡ್ರಯ್ಯ, ಸುಮ್ನೆ ಯಾಕೆ ಹೋಗಿ ಅವ್ರ ಹತ್ರ ಹಂಗ್ಲಾಗ್ತೀರಾ? 1000 ರೂಪಾಯಿ ಕೊಡಿ. ನಾನು ಅಮೆರಿಕದಿಂದ ಬಂದಾಗ ಒಂದು ಚುನಾವಣೆ ನಡೀತು ನಮ್ಮೂರೆಲ್ಲ, ಚುನಾವಣೆ ತಾಲೂಕ್ ಪಂಚಾಯತ್ ಚುನಾವಣೆ ನಡೀತು. ನನಗೆ ಗೊತ್ತಿದ್ದವರು ಅವ್ರ ಹೆಂಡತಿ ಎಲೆಕ್ಷನ್ ನಿಂತಿದ್ರು. ಅವ್ರು ಬಂದಾಗ ಬೇರೆ ಅಭ್ಯರ್ಥಿಗಳಿಗಿಂತ ಈತನ ಹೆಂಡತಿ ಯೋಗ್ಯರು ಅಂತ ಅಂದ್ಕೊಂಡು ಈತನ ಒಂದಷ್ಟು ಹೋರಾಟಗಳಿದ್ದಾನೆ ಅಂತೇಳಿ ಆವತ್ತಿನ 1000-2000 ರೂಪಾಯಿನ ಅಲ್ಲೇ ಮನೆ ಮುಂದೆನೆ ದೇಣಿಗೆ ಕೊಟ್ಟೆ. ಅವ್ರು ರವಿ ಬೇಡ ಬೇಡ ಅಂತ ಇದ್ರು. ಇಲ್ಲ ನೀವು ತಗೊಳ್ಬೇಕು, ಯಾರಾದ್ರೂ ಕೊಟ್ರೆ ದೇಣಿಗೆ ಆದ್ರೆ ಪಾರದರ್ಶಕವಾಗಿರಿ. ಒಂದು ವಿಚಾರ ಈ ಸಂದರ್ಭದಲ್ಲಿ ಪಾರದರ್ಶಕವಾಗಿರಿ ಅನ್ನೋದಕ್ಕೆ, ಇತ್ತೀಚೆಗೆ ಜಿ ಮಾದೇಗೌಡರು ತೀರೋದು 1-2 ವರ್ಷದಿಂದ, 4-5 ವರ್ಷಗಳಿಂದ ಕಾವೇರಿ ದೊಡ್ಡ ಹೋರಾಟಗಾರರು, MLA ಆಗಿದ್ದವರು, MP ಆಗಿದ್ದವರು, ಅವರು ತೀರೋದಂತಹ 1-2-3 ವರ್ಷಗಳ ಹಿಂದೆ ಅವರು ಯಾರು ಈ ತಮ್ಮಣ್ಣ ಅಂತ ದೇವೇಗೌಡರು ಬೀಗರ ವಿರುದ್ಧ ಕುಮಾರಸ್ವಾಮಿ ಇದೇನು ಕೇತ್ಗಾನಹಳ್ಳಿ ಹೋರಾಟ, ಕೇತ್ಗಾನಹಳ್ಳಿಲಿ ಅವ್ರ ಎಸ್ಟೇಟ್ ಇದೆ, ತೋಟ ಇದೆ, ಅದು ಅಕ್ರಮ ಅಂತ ಹೇಳಿ ಅವರೆಲ್ಲ ವಿಧಾನಸೌಧದಲ್ಲೆಲ್ಲ ಮಾತಾಡಿ ಲೋಕಾಯುಕ್ತದಲ್ಲಿ ಕೇಸ್ ಹಾಕಿದ್ರು. ಆ ಕೇಸನ್ನ ಈಗ ಮಾದೇಗೌಡರು ವಯಸ್ಸಾಗ್ತಾ ಇದೆ, ಅವ್ರನ್ನ ನಡ್ಸೋದಿಕ್ ಆಗ್ತಾ ಇಲ್ಲ ಅಂತ ಹೇಳಿ SR ಹಿರೇಮಠರು ನಾವು ನಡೆಸ್ತೀವಿ ಅಂತ ಹೋದಾಗ ಅವ್ರ ಜೊತೆಗೆ ನಾನು ಹೋಗಿದ್ದೆ. ಸೊ ಹಾಗಾಗಿ ಮಾದೇಗೌಡರ ಹತ್ರ ಮಾತಾಡುವಾಗ ಏನು ಅವ್ರದ್ದೊಂದು ಹಳೆ ಮನೆ, ಒಂದು 40-50 ವರ್ಷದ ಹಿಂದಿನ ಮನೆ ಅಲ್ಲಿ ಮಂಡ್ಯದಲ್ಲಿದೆ. ಅದಕ್ಕೇನೋ ಹೀಗೆ ನಾನು ಯಾಕೆ ಕೇಳಿದೆ ಅಂತ ಗೊತ್ತಿಲ್ಲ, ಎಷ್ಟು ವರ್ಷ ಆಯ್ತು ಸರ್ ಈ ಮನೆಗೆ ಬಂದು, ಯಾವಾಗ ತಗೊಂಡ್ರೆ ಅಂತೇನೋ ಹೀಗೆ ಕೇಳಿದೆ. ಅವ್ರು ಹೇಳಿದ್ರು, ನಾನು ಮೊದಲ ಸಲ ಮದ್ದೂರಿನಿಂದ ಚುನಾವಣೆಗೆ ನಿಂತಾಗ ಅವತ್ತು ಅವರೊಬ್ಬ ಸಣ್ಣ ಲಾಯರ್, ಇನ್ನು ಯಂಗ್, ದುಡ್ಡಿಲ್ಲ, ಮಾಮೂಲಿ ಬ್ಯಾಕ್ ಗ್ರೌಂಡ್, ಸುಮಾರು 15,000 ರೂಪಾಯಿ ಜನ ದೇಣಿಗೆ ಕೊಟ್ರು. ಆ ಚುನಾವಣೆಯಲ್ಲಿ 12,000 ರೂಪಾಯಿ ಖರ್ಚಾಯ್ತು, ಚುನಾವಣೆಯಲ್ಲಿ ಗೆದ್ದೆ. ಇನ್ನು 3,000 ರೂಪಾಯಿ ಉಳಿತು. 3,000 ರೂಪಾಯಿ ಉಳಿದಾಗ ಈಗ ಜನ ಕೊಟ್ಟಿರೋ ದೇಣಿಗೆ ಇದನ್ನ ಹೆಂಗಾರು ವಾಪಸ್ ಮಾಡ್ಬೇಕು, ಏನ್ ಮಾಡೋದು ಅಂತ ನಾನು ಮಾತಾಡಿದಾಗ ಜನ ಹೇಳಿದ್ರು, ಗೌಡ್ರೆ ನಿಮಗೆ ಮಂಡ್ಯದಲ್ಲಿ ಮನೆ ಇಲ್ಲ, ಸೈಟ್ ಇಲ್ಲ, ಹಾಗಾಗಿ 3,000ದಲ್ಲಿ ಒಂದು ಸೈಟ್ ತಗೊಂಡು ಯಾವಾಗ್ಲಾರು ಆದಾಗ ಮನೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆ ಉಳಿದ 3,000ವನ್ನ ನಾನು 3,000ದಲ್ಲಿ ಈ ಸೈಟ್ ತಗೊಂಡೆ, ಆಮೇಲೆ ಆ ಮನೆ ಕಟ್ಟಿದ್ವಿ ಅಂತ ಹೇಳಿದ್ರು. ಅಂದ್ರೆ ಪಾರದರ್ಶಕವಾಗಿರಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅದೇ ಕಾರಣದಿಂದಾಗಿನೇ ನಾವೇನು 1 ಪೈಸಾ ಹಣ ಸಂಗ್ರಹಿಸ್ತೀವಿ, ದೇಣಿಗೆ ಕೊಡ್ತಾರೆ, ಅದೆಲ್ಲವನ್ನು ನಾವು ಪ್ರತಿ ತಿಂಗಳು ನಮ್ಮ KRS ಪಾರ್ಟಿ ಬ್ಯಾಲೆನ್ಸ್ ಶೀಟ್ ಅಂತ ಹಾಕಿದ್ರೆ ಕಳೆದ 4-5 ವರ್ಷಗಳ ನಮ್ಮ ಪ್ರತಿ ಎಲೆಕ್ಷನ್, ರಾಜಕೀಯ ಪಕ್ಷವು ಪ್ರತಿ ವರ್ಷವೂ ಇನ್ಕಮ್ ಟ್ಯಾಕ್ಸ್ ಗೆ ಫೈಲ್ ಮಾಡಬೇಕು. ಆಡಿಟ್ ಮಾಡಿರೋದನ್ನ ಎಲೆಕ್ಷನ್ ಕಮಿಷನ್ ಕೊಡ್ಬೇಕು. 2 ಕೆಲಸ ಪ್ರತಿ ವರ್ಷ ಮಾಡಬೇಕು. ಇನ್ಕಮ್ ಟ್ಯಾಕ್ಸ್ ಗೆ ನಮ್ದು ಎಷ್ಟು ಆದಾಯ ಬಂದಿದೆ, ಎಷ್ಟು ಖರ್ಚು ಮಾಡಿದೀವಿ ಅಂತ ಆಡಿಟ್ ಮಾಡಿ ಫೈಲ್ ಮಾಡಬೇಕು. ಮತ್ತೆ ಅದೇ ಆಡಿಟೆಡ್ ರಿಪೋರ್ಟ್ ನ ಎಲೆಕ್ಷನ್ ಕಮಿಷನ್ಗೂ ರಿಪೋರ್ಟ್ ಕೊಡ್ಬೇಕು. ಸೊ ನಾವು ಇವತ್ತು ಅದು ನಮ್ದು ವರ್ಷದ್ದಲ್ಲ, ಪ್ರತಿ ತಿಂಗಳದನ್ನು ಇಡೀ ಭಾರತ ದೇಶದ ಯಾವುದೇ ರಾಜಕೀಯ ಪಕ್ಷವು ಈ ಕೆಲಸ ಮಾಡ್ತಾ ಇಲ್ಲ. ಪಾರದರ್ಶಕವಾಗಿ ಈ ತಿಂಗಳಲ್ಲಿ ನಮ್ಗೆ ಇಷ್ಟು ಆದಾಯ ನಮ್ಮ ಪಕ್ಷದ ಅಕೌಂಟ್ ಬಂದಿದೆ, ಇಷ್ಟು ದುಡ್ಡನ್ನ ನಾವು ಇಷ್ಟು ರೀತಿಯಲ್ಲಿ ಖರ್ಚು ಮಾಡಿದೀವಿ ಅಂತ ವೋಚರ್ ಮತ್ತು ಬಿಲ್ ಸಮೇತವಾಗಿ ಇಟ್ಕೊಳ್ತಾ ಇದೀವಿ, ಪಬ್ಲಿಷ್ ಮಾಡ್ತಾ ಇದೀವಿ. ಹೀಗ್ ಮಾಡಿ ಕಾಂಗ್ರೆಸ್ಗೂ ಇವತ್ತು ಬಿಜೆಪಿ ಪ್ರಪಂಚದ ಅತಿ ದೊಡ್ಡ ನಿಮ್ ಫೋನ್ ತಗೊಂಡು ನಾನು ಒಂದು ನಂಬರ್ ಹೊದ್ಬಿಟ್ರೆ ನೀವು ಬಿಜೆಪಿ ಅತ್ಯಂತ ದೊಡ್ಡ ಸದಸ್ಯರು, ಒಂದು ನಾಚಿಕೆಗೇಡು. ಆದ್ರೆ ಅವ್ರದ್ದು ಎಲ್ಲಿ ಪಾರದರ್ಶಕತೆ ಇದೆ, ಇವ್ರದ್ದು ಎಲ್ಲಿ ಟ್ರಾನ್ಸ್ಪರೆನ್ಸಿ ಇದೆ, ಎಲ್ಲಿಂದ ಬರ್ತಾ ಇದೆ ಇಷ್ಟು ದುಡ್ಡು? ಕಳ್ತಂದು ಮೋಸದ ಮಾಡಿದ್ರು, ಅದು ಎಲೆಕ್ಟ್ರಲ್ ಬಾಂಡ್ಸ್ ಇವೆಲ್ಲ ಬಿಡಿ. ಈ ತರ ಮೋಸ, ಅನ್ಯಾಯ, ಜನರಿಗೆ ಒಂದು ಹೇಳೋದು, ನೀವು ನಡ್ಕೊಳ್ಳೋದು, ಅಧಿಕಾರ ದುರುಪಯೋಗ, ಭ್ರಷ್ಟಾಚಾರ, ಇವೆಲ್ಲದಕ್ಕಿಂತ ಪಾರದರ್ಶಕವಾಗಿರಿ ಅಂತ ಒಂದು ಪರಂಪರೆಯನ್ನ ಇದನ್ನ ನಾವು ಹುಟ್ಟಾಕ್ತಾ ಇದೀವಿ. ಜನರು ಕೇಳಲಿ ಬಿಡ್ಲಿ, ಜನರಿಗೆ ನಾವೇನೆ ನಮ್ಗೆ ಇಷ್ಟು ಡೊನೇಷನ್ ಬಂದಿದೆ, ಇಷ್ಟು ಖರ್ಚು ಮಾಡಿದೀವಿ ಅಂತ ಕೇಳುವಂತ ಪರಂಪರೆಯನ್ನ ಇವತ್ತು ರಾಜ್ಯದಲ್ಲಿ, ದೇಶದಲ್ಲಿ ಹುಟ್ಟಾಕ್ತಾ ಇದೀವಿ. ಇದನ್ನ ಹುಟ್ಟಾಕ್ತಾ ಇದೀವಿ. ಆದ್ರೆ ಒಂದು ನೋಟು ಅನ್ನೋದು ನಮ್ಮ ಪೂರ್ವಿಕರ ಕಾಲದಿಂದನೂ ಇದೆ, ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಕೊಡುವಂತದ್ದು. ಸೊ ಹಾಗಾಗಿ ಎಲ್ಲಾ ರಾಜಕೀಯ ಪಕ್ಷಗಳು ಈ ತರದೊಂದು ಟ್ರಾನ್ಸ್ಪರೆನ್ಸಿ ಬಂದಾಗ ಪ್ರಜಾಪ್ರಭುತ್ವ ಗಟ್ಟಿಯಾಗುತ್ತೆ. ಜನರಿಗೆ ಒಂದು ಹೊಸ ತರಹದ ಭಾವನೆಗಳು, ಒಳ್ಳೆಯ ಸದ್ಭಾವನೆಗಳು ಬರುತ್ತೆ. ಅವ್ರು ಅದನ್ನ ಒಂದು ಕನ್ಸ್ಟ್ರಕ್ಟಿವ್ ಆಗಿ ಬಳಸೋದಿಕ್ ಶುರು ಮಾಡ್ತಾರೆ. ಸಮಾಜದಲ್ಲಿ ಅನ್ಯಾಯ, ಮೋಸ, ಅಕ್ರಮ ಕಡಿಮೆ ಆಗುತ್ತೆ. ಬಿಕಾಸ್ ಎವ್ರಿಬಡಿ ವುಡ್ ಬಿ ಇನ್ ಒನ್ ವೇ ಆರ್ ದ ಅದರ್, ದೇ ವುಡ್ ಬಿ ಅಕೌಂಟಬಲ್ ಟು ಸಂಬಡಿ ಅಲ್ವಾ? ವೆನ್ ಎವ್ರಿವನ್ ಈಸ್ ಅಕೌಂಟಬಲ್ ಟು ಸಂಬಡಿ ಅಂದಾಗ ಕಾಲಕ್ರಮೇಣ ಸಮಾಜ ಒಂದು ಒಳ್ಳೆಯ ದಿಕ್ಕಿನಲ್ಲಿ ನಡೀತಾ ಹೋಗುತ್ತೆ. ಮುಂದೆ ಏನೋ ಸಮಸ್ಯೆಗಳಾದಾಗ ಕೆಡ್ತಾ ಹೋಗ್ಬೋದು. ಇದೊಂದು ಸೈಕಲ್ ಇದೆ, ಯಾವಾಗ್ಲೂ ಒಂದಷ್ಟು ಕೆಡುತ್ತೆ, ಆಮೇಲೆ ಕಾಂಪ್ಲಸೆನ್ಸಿ ಬಂದ್ಬಿಡುತ್ತೆ, ಒಂಥರ ಜನ ಜಾಸ್ತಿ ಗಮನಿಸೋದಿಲ್ಲ, ಅಲ್ಲ ಮಧ್ಯದಲ್ಲೇನೆ ಕಾಯಿಲೆಗಳು, ಕಸಾಲೆಗಳು ಬರುತ್ತೆ, ಕೆಡ್ತಾ ಹೋಗುತ್ತೆ, ಮತ್ತೆ ಆರೋಗ್ಯ ಸುಧಾರಿಸ್ಕೊಳ್ಬೇಕು ಹೀಗೆ. ಆದ್ರೆ ಇವತ್ತು ನಾವು ದೊಡ್ಡ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗ್ಬಿಟ್ಟಿದೀವಿ. ಇದು ಬದಲಾಗ್ಬೇಕು ಅಂದ್ರೆ ಏನೋ ಒಂದು ಆಗ್ಬೇಕು, ದೊಡ್ಡ ಮಟ್ಟದ ಆಪರೇಷನ್ ಆಗ್ಬೇಕು. ಆದ್ರೆ ನಾವು ನಿಜಕ್ಕೂ ಈ ವಿಚಾರದಲ್ಲಿ ಮಾಲೀಕರು ಅಂತ ಹೇಳಿರೋದು, ನೀವು ಅದನ್ನ ಪ್ರತಿಯೊಂದು ಪಕ್ಷಕ್ಕೂ ನಿಮ್ಗೆ ಇಷ್ಟ ಆದ ಪಕ್ಷಕ್ಕೆ, ವ್ಯಕ್ತಿಗೆ ದೇಣಿಗೆ ಕೊಡಿ. ಮತ್ತೆ ತೆಗೆದುಕೊಂಡವರು
ಕೋಟಿ ರೂಪಾಯಿ ತಗೊಂಡು 10 ಲಕ್ಷ ಖರ್ಚು ಮಾಡಿ ನನ್ಗೆ ಬಂದಿದೆ 10 ಲಕ್ಷ ಅಂತ ಹೇಳಿ 90 ಲಕ್ಷ ತಿನ್ನಬಾರ್ದು. ಓಕೆ, ಟ್ರಾನ್ಸ್ಪರೆಂಟ್ ಆಗಿರ್ಬೇಕು. ಅದಕ್ಕೆ ನಾವು ನಮ್ಗೆ ಯಾರೇ ದುಡ್ಡು ಕೊಡ್ಲಿ ಡೈರೆಕ್ಟ್ ಆಗಿ ಅಕೌಂಟ್ಗೆ ಹಾಕಿಸ್ತೀವಿ. QR ಕೋಡ್ ಅದು ನೇರವಾಗಿ ಅಕೌಂಟ್ಗೆ ಹೋಗುತ್ತೆ. ಆಮೇಲೆ ಕಾನೂನು ಏನ್ ಹೇಳುತ್ತೆ, 2,000 ರೂಪಾಯಿಗಿಂತ ಹೆಚ್ಚಿಗೆ ನೀವು ಡೊನೇಷನ್ ತೆಗೆದುಕೊಂಡಾಗ ಆನ್ಲೈನ್ ಮೂಲಕವೇ ಅಂದ್ರೆ ಬ್ಯಾಂಕ್ ಮೂಲಕವೇ ತಗೊಳ್ಬೇಕು. ಮತ್ತೆ 20,000ಕ್ಕಿಂತ ಡೊನೇಷನ್ ಜಾಸ್ತಿ ಯಾರಾದ್ರೂ 1 ವರ್ಷದಲ್ಲಿ ಕೊಟ್ರೆ ಅವರ ಪ್ಯಾನ್ ನಂಬರ್ ತಗೊಳ್ಬೇಕು ಅಂತಿದೆ. ಇವೆಲ್ಲ ನಾವು ಪಾಲಿಸ್ತಾ ಇದೀವಿ. ಬೇರೆಯವರು ಇದನ್ನ ಪಾಲಿಸ್ಬೇಕು ಅಂತ. ಆದ್ರೆ ಇವತ್ತು ನನಗೆ ಗೊತ್ತಿದ್ದಂಗೆ ನೀವ್ ಯಾವ್ದಾದ್ರು ನಮ್ಮ JCB ಪಾರ್ಟಿಗಳ ಯಾವ್ದೇ ಆಫೀಸ್ಗೆ ಹೋಗಿ ನೋಡಿದ್ರೆ ಅಲ್ಲಿ ಕ್ಯಾಶ್ ಯಾವ್ದಾದ್ರು ಒಂದು ರೂಮಲ್ಲಿ ಇದ್ದೇ ಇರುತ್ತೆ. ಓಕೆ, ತಪ್ಪೋದು ಅಷ್ಟೇ. ಸರ್, ನಾಯಕ್ ದ ರಿಯಲ್ ಹೀರೋ ಅಂತ ಒಂದು ಮೂವಿ ಇದೆ. ಅದ್ರಲ್ಲಿ ಒಂದು ದಿನದ ಮಟ್ಟಿಗೆ ಆ ವ್ಯಕ್ತಿ ಮುಖ್ಯಮಂತ್ರಿ ಆಗ್ತಾರೆ. ನೀವಿನ್ನೂ ಜಾಸ್ತಿನ ಆಗ್ಲಿ ಅಂತ ಹೇಳಿ ಬಯಸ್ತೀನಿ. ಆದ್ರೆ ಒಂದು ದಿನಕ್ಕೆ ಈ ಕ್ಷಣಕ್ಕೆ ನೀವು ಮುಖ್ಯಮಂತ್ರಿ ಆದ್ರೆ ಏನ್ ಬದಲಾವಣೆ ತರ್ತೀರಾ? ಒಂದ್ 3 ಬದಲಾವಣೆ. ನೋಡಿ, ನೀವ್ ಹೇಳಿದ್ರಲ್ವಾ ಸಿನಿಮಾ, ಅದು ಆಕ್ಚುಲಿ ಮೊದಲ್ ಒನ್ ಅಂತ ತಮಿಳಲ್ಲಿ ಬಂದಿದ್ದು ಫಸ್ಟ್. ನಮ್ಮ ಕನ್ನಡದವರೇ ಆಗಿರುವಂತ ಅರ್ಜುನ್ ಸರ್ಜಾ ಆ ಸಿನಿಮಾದ ಹೀರೋ. ತುಂಬಾ ಹಿಟ್ ಆಗ್ಬಿಡ್ತದು ತಮಿಳಲ್ಲಿ. ಅದಾದ್ಮೇಲೆ ಅದನ್ನ ತಮಿಳಲ್ಲಿ ಹಿಂದಿಲಿ ರಿಮೇಕ್ ಮಾಡಿರುವಂತದ್ದು. ಇವೆಲ್ಲ ಒಂದ್ ಮಾತಾಡೋದಿಕ್ ಸುಲಭ, ಒಂದ್ ದಿವಸದಲ್ಲಿ ಏನ್ ಮಾಡ್ತೀನಿ ಅಂತ. ಬಟ್ ನಾವು ಹಲವಾರು ರೀತಿನಲ್ಲಿ ಕರ್ನಾಟಕ 3 ಏನ್ ಬದಲಾವಣೆ ಅಂದ್ರೆ ನಿಮ್ಮ 3 ಪ್ರಮುಖ ವಿಷಯಗಳು ಯಾವ್ದು? ನಾವು ಅಧಿಕಾರಕ್ಕೆ ಬಂದ್ರೆ ಈ ತರ ಮಾಡ್ತೀವಿ ಅನ್ನೋದು ಹಲವಾರು ಇದೆ. ಆದ್ರೆ ನಾವು ನಮ್ಮ ಪ್ರಣಾಳಿಕೆಯಲ್ಲಿ 10 ಅಂಶಗಳಿದೆ. ಭ್ರಷ್ಟಾಚಾರ ನಿಗ್ರಹ ಮಾಡೋದಿಕ್ಕೆ ಲೋಕಾಯುಕ್ತಕ್ಕೆ ಹೆಚ್ಚಿನ ಶಕ್ತಿ ಕೊಡಬೇಕು. ಗ್ರಾಮೀಣ ಭಾಗದ ಬಡತನವನ್ನ ನಿವಾರಿಸೋದಿಕ್ಕೆ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಅಲ್ಲಿ ತೊಂದರೆ ಆಗಿರುವಂತದ್ದು ಮದ್ಯಪಾನ. ಹಾಗಾಗಿ ಬಡವರು ಮದ್ಯ ಸಿಗದೆ ಇರುವಂತ ರೀತಿಯಲ್ಲಿ ಒಂದು ಮದ್ಯ ನಿಷೇಧ ಮಾಡಬೇಕು ಅನ್ನುವಂಥದ್ದು. 3 ಲಕ್ಷ ಸರ್ಕಾರಿ ಉದ್ಯೋಗಗಳು ಏನಿದೆ ಸರ್ಕಾರ ನಡೆಸೋದಕ್ಕೆ ತುಂಬಾ ಕಡಿಮೆ ಅದ್ರ ಮೇಲೆ ಅವಲಂಬಿತವಾಗಿರೋದು. 4,49,000 ಕೋಟಿ ರೂಪಾಯಿ ಬಜೆಟ್ ನಮ್ದು. 40,000 ಕೋಟಿ 10%. ನೀವು ಅದು ಉಳಿತಾಯ ಆದ್ರಿಂದ ಲಕ್ಷಾಂತರ ಕೋಟಿ ರೂಪಾಯಿಗಳು ಉಳಿತಾಯ ಆಗುತ್ತೆ. ಯಾಕಂದ್ರೆ ನಾವು ಅದರಿಂದ ಬರ್ತಾ ಇರುವಂತ ಆದಾಯಕ್ಕಿಂತ ಹೆಚ್ಚಿನ ಇನ್ನು ಜಸ್ಟ್ ನೋಡಿ, ಇದು ಟೊಬ್ಯಾಕೋ ಇರಬಹುದು ಅಥವಾ ಲಿಕ್ಕರ್ ಇರಬಹುದು, ಅದರಿಂದ ಬರೋ ತೆರಿಗೆಗಿಂತ ಹೆಚ್ಚಿನ ಹಣವನ್ನ ಅದರಿಂದ ಉತ್ಪತ್ತಿ ಆಗುವಂತ ಕಾಯಿಲೆಗಳ ನಿಭಾಯಿಸೋದಿಕ್ಕೆ ಸರ್ಕಾರ ಖರ್ಚು. ಇನ್ನೊಂದು ವಿಷಯ ಏನು ಅಂದ್ರೆ ಹೋದ ವರ್ಷ 28,000 ಕೋಟಿ ಅಂತ ಟಾರ್ಗೆಟ್ ಕೊಟ್ಟಿದ್ರೆ ಈ ವರ್ಷ 38,000 ಕೋಟಿ ಅಂತ ಟಾರ್ಗೆಟ್ ಕೊಡ್ತಾರೆ. ಅಂದ್ರೆ ಅಧಿಕಾರಿಗಳಿಗೆ ಇಷ್ಟು ದುಡ್ಡು ಈ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇದನ್ನ ಕಲೆಕ್ಟ್ ಮಾಡ್ಬೇಕು ಅಂತ ಟಾರ್ಗೆಟ್ ಕೊಡ್ಲಾಗ್ತದೆ. ಅಂದ್ರೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಜನರಿಗೆ ಕುಡಿಯೋದಕ್ಕೆ ಸರ್ಕಾರ ಡೈರೆಕ್ಟ್ ಇಂಡೈರೆಕ್ಟ್ಲಿ ಏನು ಇಲ್ಲ, ಡೈರೆಕ್ಟ್ ಆಗಿ ಇದು ಸರ್ಕಾರ, ಇದು ಹೆಣ್ಣು ಕುಡುಕರ ಸರ್ಕಾರ, ಹೆಂಡ ಕುಡಿಸೋ ಸರ್ಕಾರ, ವ್ಯಭಿಚಾರವನ್ನ ಪ್ರಮೋಟ್ ಮಾಡೋ ಸರ್ಕಾರ ಇದು ಈ ಸರ್ಕಾರಗಳು. ಹಾಗಾಗಿ ಅದೇ ರೀತಿಯಲ್ಲೇ ಪ್ರತಿ ಹಳ್ಳಿಗೂ ನದಿ ಮೂಲದ ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕು. ಮತ್ತೆ ಮಾಸಾಶನಗಳನ್ನ ಸ್ವಲ್ಪ ಜಾಸ್ತಿ ಮಾಡಬೇಕು. ಪ್ರತಿ ಗ್ರಾಮ ಪಂಚಾಯತಿಯಲ್ಲೂ ಅಲ್ಲೊಂದು ಸ್ಥಳೀಯ ಉದ್ಯೋಗ ಸೃಷ್ಟಿ ಆಗುವ ಹಾಗೆ ಪ್ರತಿ ಕೆರೆಯ ಮೇಲೂ ಸೋಲಾರ್ ಪ್ಯಾನೆಲ್ಗಳನ್ನ ಅಳವಡಿಸಿ ಸ್ಥಳೀಯವಾಗಿನೇ ವಿದ್ಯುತ್ ಉತ್ಪಾದನೆ ಮಾಡಬೇಕು. ಆ ವೈಚಾರಿಕ ಮತ್ತು ವೈಜ್ಞಾನಿಕ ಬೆಳೆ ಮತ್ತು ಬೆಲೆ ಪದ್ಧತಿ. ಇವತ್ತು ನಾನೊಬ್ಬ ರೈತನಾಗಿ ನೋಡ್ತಿದ್ದೀನಿ, ಅದಕ್ಕಿಂತ ಮೊದಲು ನೋಡಿದ್ದೀನಿ. ನಾವು ತಿನ್ನುವ ಆಹಾರ ಏನಿದೆ ಇವತ್ತು, ಅದು ರೈತನ ಬೆವರಿಗೆ ನಾವು ದುಡ್ಡೇ ಕೊಟ್ಟಿಲ್ಲ. ಅವನ ಜಮೀನು ದುಡ್ಡು ಕೊಟ್ಟಿಲ್ಲ, ಅವನ ಬೆವರು ದುಡ್ಡು ಕೊಟ್ಟಿಲ್ಲ. ಅವನ ಹಾಕಿರೋ ಇನ್ಪುಟ್ ಕಾಸ್ಟ್ ಏನಿದೆ, ಯೂರಿಯಾಗೋ ಬಿತ್ತನೆಗೋ ಟ್ರಾಕ್ಟರ್ಗೋ ಇಷ್ಟಕ್ಕೆ ಮಾತ್ರ ದುಡ್ಡು ಕೊಟ್ಟಿದ್ವಿ. ಅವನ ಶ್ರಮಕ್ಕೆ ಅವನ ಜಮೀನಿಗೆ ಯಾವ್ದು ದುಡ್ಡು ಕೊಟ್ಟಿಲ್ಲ. ಸ್ವಾಮಿನಾಥನ್ ವರದಿನ ಜಾರಿಗೊಳಿಸೋದಕ್ಕಾಗಿಲ್ಲ. ಇಲ್ಲಿ 1.5 ಅಂದ್ರೆ ನಿಮ್ಗೊಂದು 1,000 ರೂಪಾಯಿ ಖರ್ಚಾಗಿದೆ ಅಂದ್ರೆ ನಿಮ್ಗೆ 2,500 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು ಅಂತ ಸ್ವಾಮಿನಾಥನ್ ರಿಪೋರ್ಟ್ ಹೇಳಿರೋದು. ಯಾರು ಮಾಡ್ತಾ ಇಲ್ಲ ಅದನ್ನ. ಹಾಗಾಗಿ ರೈತನ ನಿಜಕ್ಕೂ ನನಗಂತೂ ಒಂದ್ ಸ್ವಲ್ಪ ನಾಚಿಕೆ ಆಗುತ್ತೆ. ಯಾಕಂದ್ರೆ ನಾವು ತಿಂತಿರೋ ಅನ್ನಕ್ಕೆ ನಾವು ದುಡ್ಡು ಕೊಟ್ಟಿಲ್ಲ. ನಾವು ರೈತನ ಭಿಕ್ಷೆಯನ್ನ ತಿಂತಾ ಇರೋದು. ರೈತನ ಭಿಕ್ಷೆ ಭಾರತದ ಪ್ರತಿಯೊಬ್ಬ ಪ್ರಜೆನೂ ಇವತ್ತು ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ರೈತನ ಭಿಕ್ಷೆ ಒಂದು ಪಾಲು ತಿಂತಾ ಇದ್ದಾನೆ. ಹಾಗಾಗಿ ವೈಜ್ಞಾನಿಕ ಬೆಳೆ ಮತ್ತು ಬೆಲೆ ಪದ್ಧತಿ ಜಾರಿ ಆಗ್ಬೇಕು. ಹೀಗೆ ಆಮೇಲೆ ಅಂತರ್ಜಲ ಹೆಚ್ಚು ಮಾಡಬೇಕು. ಹೀಗೆ 10 ವಿಚಾರಗಳು ನಮ್ಮ ವಿಚಾರವಾಗಿದೆ. ಹಾಗಾಗಿ ತಕ್ಷಣಕ್ಕೆ ಒಂದೇ ದಿವಸ ಅಂದ್ರೆ ಒಂದು ಹಂತದಲ್ಲಿ ಎಲ್ಲ ಅಕ್ರಮ ಮದ್ಯ ಮಾರಾಟ ನಿಲ್ಬೇಕು. ಮದ್ಯ ನಿಷೇಧ ಕನಿಷ್ಠ ಗ್ರಾಮೀಣ ಭಾಗದಲ್ಲಿ ಮತ್ತು ನಗರ ಭಾಗದ ಬಡ ಭಾಗಗಳಲ್ಲಿ ನಿಲ್ಬೇಕು. 90% ನಾವು ಮದ್ಯ ಹತೋಟಿಗೆ ತಂದ್ಬಿಡ್ಬೇಕು. ಮತ್ತೆ ತಕ್ಷಣವೇ ಏನ್ ಸರ್ಕಾರಿ ಹುದ್ದೆಗಳು ಖಾಲಿ ಇವೆ ಆ ಸರ್ಕಾರಿ ಹುದ್ದೆಗಳನ್ನ ತುಂಬಬೇಕು. ಯಾಕಂದ್ರೆ ಇವತ್ತು ಲಕ್ಷಾಂತರ ನಿರುದ್ಯೋಗಿಗಳಿದ್ದಾರೆ. 2,000 FDA ಅಥವಾ SDA ಸೀಟ್ ಇದ್ರೆ 7 ಲಕ್ಷ 8 ಲಕ್ಷ 10 ಲಕ್ಷ ಜನ ಪರೀಕ್ಷೆ ತಗೊಳ್ತಾ ಇದಾರೆ. ಇವತ್ತು ಬೆಂಗಳೂರಲ್ಲಿ, ಧಾರವಾಡದಲ್ಲಿ ಬೇರೆ ಬೇರೆ ಕಡೆ ಈ ಪರೀಕ್ಷೆಗಳು ತಗೊಳ್ಳೋದಿಕ್ಕಂತಾನೆ ಓದ್ತಾ ಇದ್ದಾರೆ. ಅವ್ರಿಗೊಂದು ಕನಸಿರುತ್ತೆ. ಆದ್ರೆ ಅದು ಅವ್ರ ಉದ್ಯೋಗ ಕೊಡುವಂತದ್ದು ಸರ್ಕಾರದ ಕೆಲಸ, ನೇರವಾದ ಕೆಲಸ ಅಲ್ಲದೆ ಇದ್ರು ಉದ್ಯೋಗ ಸೃಷ್ಟಿ ಆಗ್ಬೇಕು. ಅದಾಗಬೇಕು ಅಂದ್ರೆ ಆಡಳಿತ ಸುಗಮವಾಗಿ ಆಗ್ಬೇಕು ಅಂದ್ರೆ ಯೋಗ್ಯರು ಮತ್ತು ಅರ್ಹರು, ಕ್ವಾಲಿಫಿಕೇಶನ್ಸ್ ಇರುವಂತವ್ರು ಸರ್ಕಾರಿ ಕೆಲಸ ನಿರ್ವಹಿಸ್ತಾ ಇರಬೇಕು. ಇವತ್ತೆಷ್ಟೋ ಸರ್ಕಾರಿ ಕಚೇರಿಗೆ ಹೋದಾಗ ಎಲ್ಲ ಹಳೆ ಪೇಪರ್ ಇಟ್ಕೊಂಡೇ ಇರ್ತಾರೆ. ಇವತ್ತಿನ ಮಾಡರ್ನ್ ಸೊಸೈಟಿ ಇದರಲ್ಲಿ ಈ ತರಕ್ಕೆ ಟೆಕ್ನಾಲಜಿ ಇಂಪ್ರೂವ್ ಆಗಿರುವಾಗ ಇನ್ನು ಯಾಕೆ ಹಳೆ ಪೇಪರ್, ಹಳೆ ಪಾತ್ರೆ, ಹಳೆ ಕಬ್ಬಣ ಅಂತ ಇರ್ತೀರಾ? ಆದ್ರೆ ಈ ಹೊಸ ಯುವಕರು ತಲೆಮಾರು ಕೊಡ್ಬೇಕು, ಕೆಲಸ ಕೊಡ್ಬೇಕು. ಈ
ತರದ್ದೆಲ್ಲ ಹಲವಾರು ಇದೆ. ನಾವ್ ಹೇಳ್ದಂಗೆ ಈ 10 ಅಂಶಗಳಲ್ಲಿ 10-15 ಅಂಶಗಳಿದೆ. ಯಾವ್ದಾದ್ರು ಪಟ ಅಂತ ಮಾಡೋದಿಕ್ಕೆ. ಆಮೇಲೆ ಭ್ರಷ್ಟಾಚಾರ ನಾವು ನನ್ಗೆ ಇನ್ನೂ ಒಂದು ತಿಂಗಳು 1.5 ತಿಂಗಳು ಆಯ್ತು ಅಲ್ವಾ ವಿಜಯ್ ಮುಖ್ಯಮಂತ್ರಿ ಆಗಿ. ಮೊನ್ನೆ ಅಲ್ಲ 2 ದಿವಸದಿಂದ ನನ್ನ ತಾಯಿ ನಮ್ಮ ತಾಲೂಕಿನಿಂದ ನಮ್ಮ ಬಾರ್ಡ್ರಿಂದ 4 ಕಿಲೋಮೀಟರ್ ಆಚೆಗೆ, ಅವರು ತಮಿಳ್ನಾಡು, ನನ್ನ ತಾಯಿದು ತವ್ರ ಮನೆ. ನನ್ನ ಸೋದರ ಮಾವಂದ್ರು ಅವ್ರ ಮಕ್ಕಳೆಲ್ಲ ಸಿಕ್ಕಿದ್ರು, ಅವರೆಲ್ಲ ತಮಿಳ್ನಾಡಿನ ಮತದಾರರು. ನಮ್ಮಲ್ಲಿ ಇವಾಗ ತಮಿಳ್ನಾಡಲ್ಲಿ ಲಂಚ ಇಲ್ಲ ಅಂತಿದ್ರು. ಎಲ್ಲ ಅಧಿಕಾರಿಗಳು ಭಯ ಪಟ್ಬಿಟ್ಟಿದ್ದಾರೆ. ಯಾರೋ ಈಗ ಅಧಿಕಾರಿಗಳೇನು ಅವ್ರ ಪರವಾಗಿ ಯಾರು ಲಂಚ ತಗೊಂಡ್ರೆ ಅವ್ರನ್ನೂ ಜೈಲ್ಗೆ ಹಾಕ್ತಾರಂತೆ. ನಮ್ಮಲ್ಲಿ ಇವಾಗ ಯಾರು ಅಧಿಕಾರಿಗಳು ಲಂಚ ನಿಜಕ್ಕೂ ಆಶ್ಚರ್ಯ ಆಯ್ತು. ನಮ್ ಕಣ್ಮುಂದೆ ನಡೀತಾ ಇರುವಂತ ಇವರೆಲ್ಲ ಲಂಚ ಕೊಟ್ಟು ಅಭ್ಯಾಸ ಆಗಿರುವಂತ ಜನ ಯಾರು ಅಧಿಕಾರಿಗಳು ಲಂಚ ಕೇಳ್ತಾ ಇಲ್ಲ ಅಂತಿದ್ದಾರೆ ಅಂದ್ರೆ ಒಂದು ಬದಲಾವಣೆ ಅಲ್ವಾ, ನಮ್ ಕಣ್ಮುಂದೆನೆ ಆಗ್ತಾ ಇದೆಯಲ್ವಾ. ಹಾಗಾಗಿ ಅವೆಲ್ಲ KRS ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂದ್ರೆ ರಾತ್ರಿ ಅಧಿಕಾರಿಗಳು ಬದಲಾಗ್ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಬಲ ಇರುವಂತದ್ದು ಅವರು ಸರ್ಕಾರಿ ನೌಕರಿನೇ ಕಳ್ಕೊಳ್ತೀವಿ ಅಂದ್ಮೇಲೆ ಅವರು ಭಯ ಪಡ್ತಾರೋ ಇಲ್ವೋ. ಹಾಗಾಗಿ ಅದು ಖಂಡಿತ ಭ್ರಷ್ಟಾಚಾರದ ಬಗ್ಗೆ ನಾವೇನು ಮಾಡೋದ್ ಬೇಕಾಗಿಲ್ಲ. ರವಿ ಕೃಷ್ಣಾರೆಡ್ಡಿ ಆಗ್ಲಿ KRS ಪಕ್ಷ ಆಗ್ಲಿ ಅಧಿಕಾರಕ್ಕೆ ಬಂದಿದೆ ಅಂದ್ರೆ ಅಧಿಕಾರಿಗಳು ತನ್ನಿಂತಾನೆ ತಮ್ಮ ಏನು ಮುಂದಿನ ನೇಗಿಲಿದ್ದಂಗೆ ಕೆಳಗಿನ ನೇಗಿಲು ಹಿಂದಿನ ನೇಗಿಲು ಇರುತ್ತೆ ಅಂತ ನಮ್ಮಲ್ಲಿ ಒಂದು ಗಾದೆ ಇದೆ. ಮುಂದಿನ ನೇಗಿಲು ಹೇಗೆ ಹೋಗುತ್ತೋ ಹಿಂದಿನ ನೇಗಿಲು ಅದೇ ಸಾಲ ಹೋಗ್ಬೇಕು, ಇಲ್ಲಾಂದ್ರೆ ಸಾಲ್ ಕೆಡುತ್ತೆ. ಒಂದಷ್ಟು ಕಡೆ ಉಳೋದೇ ಇರುವಂತವರು ಕರೆಕ್ಟ್ ಆಗಿ. ಹಾಗಾಗಿ ಮೇಲೆ ಇರೋರು ಇದ್ರೆ ಇವಾಗ DK ಶಿವಕುಮಾರ್ ನೋಡ್ಕೊಂಡು ಸರ್ಕಾರಿ ಅಧಿಕಾರಿಗಳು ಲಂಚ ತಗೊಳ್ಳೋದು ನಿಲ್ಲಿಸ್ತಾನ? ಅಷ್ಟೇ. ಓಕೆ ಸರ್, ನೀವ್ ಹಿಂದೆ ಆಪ್ ಪಕ್ಷದಲ್ಲಿ ಕೂಡ ಇದ್ರಿ. ಜನರಿಗೆ ನಿಮ್ಮ ಪಕ್ಷದ ಮೋಡ್ ಆಫ್ ಆಪರೇಷನ್ ಅಥವಾ ಕಾರ್ಯವಿಧಾನವನ್ನ ನೋಡಿದಾಗ ಆಪ್ ನ ಕಾರ್ಬನ್ ಕಾಪಿ KRS ಪಕ್ಷ ಅಂತ ಅನ್ಸುತ್ತೆ. ಅಂದ್ರೆ ಆಪ್ ಒಂದು ಆರ್ಗನೈಸ್ಡ್ ಸ್ಟ್ಯಾಂಡರ್ಡ್ ಪಾರ್ಟಿ ಅಂತ ಅನ್ಸುತ್ತೆ, ಅದೇ KRS ಪಕ್ಷ ಅಂತ ಬಂದಾಗ ಒಂದು ಅನ್ಆರ್ಗನೈಸ್ಡ್ ಲೋಕಲ್ ಪಾರ್ಟಿ ಅಂತ ಅನ್ಸುತ್ತೆ. ಏನ್ ಎರಡಕ್ಕೂ? ಇಲ್ಲ, ನಾವು ಭ್ರಷ್ಟಾಚಾರ ಅನ್ನುವಂಥದ್ದು ನಮ್ದು ಕಾಮನ್ ಅಲ್ಲೂ ಇತ್ತು ಇಲ್ಲೂ ಇತ್ತು. ನಾನು ಆಮ್ ಆದ್ಮಿ ಪಕ್ಷದಲ್ಲಿ ಇದ್ದದ್ ನಿಜ. ಆದ್ರೆ ಮೋಡಸ್ ಆಪರೆಂಡಿ ನಮ್ದೇ ಬೇರೆ ಅವ್ರದೇ ಬೇರೆ. ಕರ್ನಾಟಕದ ವಿಚಾರಕ್ಕೆ ತಗೊಳ್ಳೋದಾದ್ರೆ ಕರ್ನಾಟಕದಲ್ಲಿ ಆಮ್ ಆದ್ಮಿ ಪಕ್ಷ ಕಳೆದ 10 ವರ್ಷಗಳಲ್ಲಿ ಯಾವ ತರದ ಹೋರಾಟಗಳನ್ನ ಮಾಡಿದೆ? ಇಲ್ವಲ್ಲ. ಹಾಗಾಗಿ ನಾವೇನು ಆಮ್ ಆದ್ಮಿ ಪಕ್ಷದೇನು ಕಾಪಿ ಮಾಡುವಂತ ಪ್ರಸಕ್ತಿನೇ ಇಲ್ಲ. ನಮ್ಮದೇ ಏನು ವಿಭಿನ್ನ ನಡೀತಾ ಇದೆ. ಎರಡನೇದಾಗಿ ಇನ್ನೊಂದು ಪ್ರಶ್ನೆ ಏನ್ ಕೇಳಿದ್ರಿ ನೀವು? ಅದ್ರ ಮುಂದುವರೆದು ಅದೇ ಅವ್ರದ್ದು ಸ್ಟ್ಯಾಂಡರ್ಡ್, ನಿಮ್ದು ಲೋಕಲ್ ರಾಷ್ಟ್ರೀಯ ಪಾರ್ಟಿ. ಹಾಗಾಗಿ ಅವ್ರಿಗೆ ಆರ್ಗನೈಸ್ಡ್ ಆಗೋದಿಕ್ಕೆ ಅವ್ರಿಗೊಂದು MLAಗಳಿದ್ದಾರೆ, ಮಿನಿಸ್ಟರ್ಗಳಿದ್ದಾರೆ, ಒಂದು ಸರ್ಕಾರ ಇದೆ, ಒಂದು ರಾಜ್ಯ ರೆವಿನ್ಯೂ ಇರುತ್ತೆ. ಮತ್ತೆ ಅವರು ಇವತ್ತು ಮಾನ್ಯತೆ ಪಡೆದ ರಾಜಕೀಯ ಪಕ್ಷ, ರಾಷ್ಟ್ರೀಯ ಪಕ್ಷ. ಹಾಗಾಗಿ ಅವ್ರಿಗೆ ಒಂದು ಸಂಪನ್ಮೂಲಗಳು ಇರುತ್ತೆ, ಸ್ಟ್ರಕ್ಚರ್ ಇದೆ. ಸೊ ನಮ್ದು ಆ ತರದ್ ಯಾವ್ದು ಇಲ್ಲದೆ ನಾವು ಅನ್ಆರ್ಗನೈಸ್ಡ್ ಆಗಿ ನಮ್ಮ ಕೆಲವೊಂದು ಚಟುವಟಿಕೆಗಳು ನಡೀತಾ ಇದೆ ಏನು ಕೆಳಮಟ್ಟದಲ್ಲಿ. ಆದ್ರೆ ಪಕ್ಷ ಕೇಂದ್ರದಲ್ಲಿ ಇಲ್ಲಿ ನಮ್ಮ ಸೆಂಟ್ರಲ್ ಕಮಿಟಿ ಅಂತ ಏನಿದೆ, ಇದು ಆರ್ಗನೈಸ್ಡ್ ಆಗಿ ಇವತ್ತೊಂದು ಒಳ್ಳೆ ಆಫೀಸ್ ಮಾಡಿದೀವಿ. ಒಳ್ಳೆ ಆಫೀಸ್ ಅಂದ್ರೆ ಇನ್ನು ಐಷಾರಾಮಿ ಆದದ್ದಲ್ಲ. ಜನ ಬಂದು ಕೂತ್ಕೊಳ್ಳೋದಕ್ಕೆ, ಮಾತಾಡೋದಕ್ಕೆ ಇಲ್ಲೊಂದು 40-50 ಜನ ಸೇರಿಸಿ ಅವಾಗ ಮೀಟಿಂಗ್ಗಳು ಮಾಡ್ತೀವಿ, ತರಬೇತಿ ಮಾಡ್ತೀವಿ. ಹಲವಾರು ಕಂಪ್ಯೂಟರ್ಗಳಿದೆ, ಪ್ರಿಂಟರ್ ಇದೆ, ಕೆಲಸ ಮಾಡೋದಕ್ಕೆ ಸಾಕಷ್ಟು ಸಂಪನ್ಮೂಲಗಳು ಬೇಕಾಗುತ್ತೆ. ಅವೆಲ್ಲ ಹೊಂದ್ಕೊಂಡಿದೀವಿ. ಹಾಗಾಗಿ ಇವತ್ತು ನಮ್ದು ಆರ್ಗನೈಸ್ಡ್ ಆಗಿದೆ. ಆದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಆರ್ಗನೈಸ್ ಆಗ್ಬೇಕು. ಆದ್ರೆ ಕರ್ನಾಟಕದಲ್ಲಿ ಇವತ್ತು ನಾವು ಆಮ್ ಆದ್ಮಿ ಪಕ್ಷದಿಂದ ಬಹಳ ಮುಂದೆ ಇದೀವಿ. ಕರ್ನಾಟಕದ ವಿಚಾರಕ್ಕೆ ಬಂದ್ರೆ ನಿಮ್ಗೇನ್ ಅನ್ಸುತ್ತೆ? ನಮಗೂ ಅದೇ ರೀತಿ ಅನ್ಸುತ್ತೆ. ಬಿಕಾಸ್ ಜನರ ಬಾಯಲ್ಲಿ ಯಾವ ಪಕ್ಷದ ಬಗ್ಗೆ ಹೆಚ್ಚು ಮಾತು ಇಲ್ಲಿ ಅಂತ ಕೇಳಿದ್ರೆ JCB ಪಕ್ಷಗಳನ್ನ ಬಿಟ್ಟು ಹೊರತುಪಡಿಸಿ ನೋಡೋದಾದ್ರೆ KRS ಪಕ್ಷದ ಬಗ್ಗೆ ಜನ ಮಾತಾಡುವಂಥದ್ದು. ಇನ್ನ ಪ್ರಜಾಕೀಯ ಹಾಗೂ KRS ಎರಡೂ ಪಕ್ಷಗಳು ಕೂಡ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳಲಾಗುತ್ತೆ. ಒಬ್ಬರು ಮನೇಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ, ಇನ್ನೊಬ್ರು ರೋಡ್ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಎರಡಕ್ಕೇನು ವ್ಯತ್ಯಾಸ ಇಲ್ಲ. ಅದು ಆತರ ಕನ್ಸಿಲ್ಲ ನನಗೆ. ಪ್ರಜಾಕೀಯನೇ ಬೇರೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷನೇ ಬೇರೆ. ನಮ್ಮ ಮೋಡಸ್ ಆಪರೆಂಡಿ ಅಂತೂ ತುಂಬಾ ವಿಭಿನ್ನ. ಅವರು ರಾಜಕೀಯದ ಬಗ್ಗೆ ಸೀರಿಯಸ್ ಆಗಿಲ್ಲ. ಯಾವಾಗ ಸೀರಿಯಸ್ ಆಗಿದ್ದಾರೆ? ಅವರು ಸೀರಿಯಸ್ ಆಗಿದ್ರೆ ಅವರು ಚುನಾವಣೆ ನಿಲ್ತಾ ಇದ್ರು, ಅಥವಾ ಚುನಾವಣೆ ನಿಲ್ಲಿಸಿ ನಿಂತವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ರು. ಕೇವಲ ಟಿವಿಗಳೆಲ್ಲ ಇದ್ರೆಲ್ಲ ಮಾಡ್ತಾ ಇದ್ರು. ಅದೇ ಕಾರಣಕ್ಕಾಗಿ ಸ್ವಲ್ಪ ಬದಲಾಗಿ ನೀವು ಬನ್ನಿ, ಜೊತೆಗೆ ನಿಂತ್ಕೊಳ್ಳಿ, ನಾವೆಲ್ಲ ಸೇರ್ ಮಾಡೋಣ ಅಂತ ನಾವು ಅವ್ರ ಜೊತೆಗೆ ಮಾತಾಡ್ತಾ ಇದ್ದೀವಿ. ಆದ್ರೆ ನಮ್ಮದು ಇವತ್ತು ಪ್ರಜಾಕೀಯಕ್ಕೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೂ ಇರುವಂತದ್ದು ಏನು ಅಂದ್ರೆ, ನಾವು ಮಾಡ್ತಿರುವಂತಹ ರಚನಾತ್ಮಕ ಕೆಲಸಗಳು, ಕನ್ಸ್ಟ್ರಕ್ಟಿವ್ ಪ್ರೋಗ್ರಾಮ್ಸ್, ಕಾರ್ಯಕರ್ತರಿಗೆ ಶಕ್ತಿ ತುಂಬ್ತಾ ಇದೀವಿ, ಪ್ರಶ್ನೆ ಮಾಡುವಂತದನ್ನ ಕಲಿಸ್ತಾ ಇದೀವಿ, ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ, ನ್ಯಾಯ ಕೊಡಿಸ್ತಾ ಇದೀವಿ. ಕಾರ್ಯಕರ್ತರನ್ನ ಒಳಗೊಂಡು ಅಥವಾ ಒಳಗೊಳ್ಳುವಿಕೆ ಅಂತ ಕಾರ್ಯಕ್ರಮ. ಈಗ ಪ್ರಜಾಕೀಯದಲ್ಲಿ ಉಪೇಂದ್ರ ಬಿಟ್ ಬೇರೆ ಯಾರಿದ್ದಾರೆ? ನಮಗೂ ಗೊತ್ತಿಲ್ಲ. ಅವರ ಹೆಂಡತಿ ಅದರ ಖಜಾಂಚಿ, ಟ್ರೆಷರರ್. ಅವ್ರ ಮನೆಯಲ್ಲಿ ಇನ್ನೊಬ್ರು ಯಾರೋ ಏನೋ ಇರ್ಬೇಕು, 2-3 ಜನ ಅದ್ರಲ್ಲಿ ಪದಾಧಿಕಾರಿಗಳಿದ್ದಾರೆ ಮನೆಯವರೇ. ಮತ್ತೆ ಬೇರೆ ಇನ್ಯಾರು ನಮಗ್ ಗೊತ್ತಿಲ್ಲ. ಆದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಲ್ಲಿ ನಮ್ಮ ರಾಜ್ಯ ಸಮಿತಿಯಲ್ಲಿ ಎಷ್ಟು ಜನ ಇದ್ದಾರೆ, ಜಿಲ್ಲೆಗಳಲ್ಲಿ ಎಷ್ಟು ಜನ ಇದ್ದಾರೆ, ತಾಲೂಕುಗಳಲ್ಲಿ ಕೆಲವೊಂದು ತಾಲೂಕುಗಳಲ್ಲಿ ಕೆಲಸ ಮಾಡಿರುವಂತರು ರಾಜ್ಯಾದ್ಯಂತ ಪ್ರಚಾರ ಪಡ್ಕೊಂಡಿದ್ದಾರೆ ಅವರ ಸೋಷಿಯಲ್ ಮೀಡಿಯಾ ಆಕ್ಟಿವಿಟೀಸ್ ಕಾರಣಕ್ಕಾಗಿ. ಹಾಗಾಗಿ ಎರಡೂ ತುಂಬಾ ವಿಭಿನ್ನ. ನೀವೇ ನಿಮ್ಮ ವೆಬ್ಸೈಟ್ ಅಲ್ಲಿ ಬರ್ಕೊಳ್ತೀರಾ, ನಾವು ಒಂದಲ್ಲ ಒಂದು ದಿನ ಅಧಿಕಾರಕ್ಕೆ ಬರ್ತೇವೆ ಅಂತ. ಈ JCB ಪಾರ್ಟಿಗಳ ನಡುವೆ ಈ ರೀತಿಯ ಹೋರಾಟವನ್ನ ಮಾಡ್ಕೊಂಡು ನಿಮ್ಗೆ ಅಧಿಕಾರಕ್ಕೆ ಬರಕ್ ಆಗುತ್ತೆ ಅಂತ ಅನ್ಸುತ್ತಾ? ನಾವು ಬರೋದಿಕ್ಕೆ
ಅನ್ನೋದಕ್ಕಿಂತ ಜನ ನಮ್ಮನ್ನ ತರ್ತಾರೆ ಅನ್ನೋದಾಗ್ಬೇಕು. ಪ್ರಜಾಕೀಯ ಅಗತ್ಯ ಪ್ರಜಾಕೀಯ ಪಕ್ಷದವರು ಇದನ್ನೆಲ್ವಾ ಹೇಳೋದು? ಅವ್ರಿಗೆ ಸ್ವಲ್ಪ ಚೇಂಜ್ ಮಾಡಿ ಹೇಳ್ತಾರೆ, ನಾವೇನ್ ಎಲೆಕ್ಷನ್ ಅಲ್ಲಿ ಅವರೇ ನಮ್ಮನ್ನ ಮಾಡಿ ಗೆಲ್ಲಿಸ್ಲಿ ಅಂತ. ಅಲ್ಲಲ್ಲ, ನಾನು ಅವರೇ ನಮ್ಮನ್ನ ಮಾಡ್ಲಿ ಗೆಲ್ಸಿ ಅಂತಲ್ಲ ಹೇಳ್ತಿರೋದು. ಈಗ ನಾವು ಪ್ರಜಾಪ್ರಭುತ್ವದಲ್ಲಿ ಅದು ಕರೆಕ್ಟ್, ಅವ್ರು ಹೇಳ್ತಿರೋದು ಆ ತರಕ್ಕೆ, ಈಗ ನಾನು ಹೇಳ್ತಿರೋದು ಒಂದು ರೀತಿಲಿ ಕರೆಕ್ಟೇ. ಆದ್ರೆ ಜನ ಅಗತ್ಯ ಮತ್ತು ಅನಿವಾರ್ಯತೆ ಅನ್ನಿಸಿದಾಗ ನೀವ್ ಹೇಳಿದ್ ಯಾಕೆ JCB ಪಕ್ಷಗಳ ಮಧ್ಯದಲ್ಲಿ ಅಂತ. JCB ಪಕ್ಷಗಳನ್ನ ಗೆಲ್ಲಿಸ್ತಾ ಇರೋರು ಯಾರು? ಜನನೇ. ಅವ್ರು ಇಳಿಸೋರು ಯಾರು? ಇಳಿಸಿದ್ರೆ ಈಗ ಮೊನ್ನೆ ಸಿದ್ದರಾಮಯ್ಯನವರು ಅಷ್ಟು 130 140 ಇತ್ತು, ಆದ್ರೆ ಅವರು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಸೋತ್ರಲ್ವಾ? ಬಿಜೆಪಿ ಒಂದ್ ಸಂದರ್ಭದಲ್ಲಿ 3ನೇ ಸ್ಥಾನಕ್ಕೆ ಹೋಗ್ಬಿಡ್ತಲ್ವಾ? ಯಾರು 2013 KJP ಅಂತ ಮಾಡ್ಕೊಂಡು ಯಡಿಯೂರಪ್ಪನವ್ರು ಆಚೆ ಹೋದಾಗ. ಈಗ ಮೊನ್ನೆ ಅಷ್ಟೆಲ್ಲ ಇದ್ರು, ಈಗ ಎಲ್ಲಿದ್ದಾರೆ ಬಿಜೆಪಿ ಅವರು? ಇವಾಗ ಬಿಜೆಪಿಯ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಕುಮಾರಸ್ವಾಮಿನೋ ಅಥವಾ ಬಿಜೆಪಿ ಅವ್ರು ಯಾರು ಅಂತ ಬಿಜೆಪಿ ಅವ್ರಿಗೆ ಗೊತ್ತಿಲ್ಲ. ಇವೆಲ್ಲ ಯಾಕಾಗ್ತಿದೆ? ಜನರ ಜನಪ್ರಿಯತೆಯನ್ನ ಮತ್ತು ಅಭಿಮಾನವನ್ನ ಬೆಂಬಲವನ್ನ ಕಳೆದುಕೊಂಡ ಕಾರಣಕ್ಕಾಗಿ. ಸೊ JCB ಪಾರ್ಟಿಗಳು ಇನ್ವಿನ್ಸಿಬಲ್ ಅಲ್ಲ ಅಂತ ಹೇಳೋದಕ್ಕೆ. ಇಫ್ ದೇ ಆರ್ ಇನ್ವಿನ್ಸಿಬಲ್ ಅಂದ್ರೆ ಯಾರು ಅವರನ್ನ ಸೋಲಿಸಲಾರರು ಅನ್ನೋದಾಗಿದ್ರೆ ನಮ್ಗೆ ಅವಕಾಶವೇ ಇಲ್ಲ ಅಂತ. ಇವತ್ತು ಲಕ್ಷಾಂತರ ಜನ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸ್ತಾ ಇದ್ದಾರೆ. ಸುಮಾರು 60-70 ಸಾವಿರ ಜನ ಇವತ್ತು 100 ರೂಪಾಯಿ ಕೊಟ್ಟು ಸದಸ್ಯತ್ವ ತಗೊಂಡಿದ್ದಾರೆ. ಜನರ ದೇಣಿಗೆಯಲ್ಲಿ ಪಕ್ಷ ನಡೀತಾ ಇದೆ. ಮುಂದೆ ಯಾವ್ದೋ ಒಂದು ಅವಕಾಶ, ಸ್ವಲ್ಪ ನಮ್ಗೆ ಪ್ರಕೃತಿ ಸಹಕರಿಸಬೇಕು. ಮಾತಲ್ಲಿ ಹೇಳೋದಾದ್ರೆ JCB ಪಕ್ಷಗಳನ್ನ ಸೋಲಿಸುವಂತ ಶಕ್ತಿ ತಾಕತ್ತು KRS ಪಾರ್ಟಿಗಿದ್ಯಾ? KRS ಪಕ್ಷಕ್ಕೆ. ಓಕೆ, ಆ ಪಕ್ಷಕ್ಕೆ ಯಾಕಿದೆ ಅಂದ್ರೆ ಜನ ಕೊಟ್ಟಿದ್ದಾರೆ, ಅದು ಕೊಡ್ತಾ ಇದ್ದಾರೆ ಅದಕ್ಕೆ. ಓಕೆ, JCB ಏತರ ಪಕ್ಷಗಳ ಜೊತೆ ಮೈತ್ರಿ ಮಾಡ್ಕೊಳ್ತೀರಾ? ನೀವು ಮೈತ್ರಿ ಮಾಡ್ಕೊಳ್ತೀರಾ ಅನ್ನೋದಾದ್ರೆ ನಿಮ್ಮ ಬೇಡಿಕೆಗಳೇನಿರುತ್ತೆ? ಬೇಡಿಕೆಗಳು ನಮ್ದು ಅಂದ್ರೆ ನೀವು JCB ಪಕ್ಷಗಳ ತರಕ್ಕೆ ಜನರಲ್ಲಿ ಕೆಟ್ಟ ಹೆಸರು ಪಡ್ಕೊಂಡಿರಬಾರ್ದು. ಒಂದಷ್ಟು ಒಳ್ಳೆ ರಾಜಕಾರಣ ಮಾಡುವಂತ ಮನಸ್ಥಿತಿ ಇರಬೇಕು. ನೀವು ಅದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಹಣ ಹಂಚುವ, ಎಂಡ ಹಂಚಿ ಓಟ್ ಪಡೆಯುವಂತ ಕೆಲಸವನ್ನ ಮಾಡಬಾರ್ದು. ಒಂದಷ್ಟು ವಿಚಾರಗಳಲ್ಲಿ ಭ್ರಷ್ಟಾಚಾರ ಇರಬಹುದು, ರಾಜ್ಯದ ಅಭಿವೃದ್ಧಿಯ ವಿಚಾರ ಇರಬಹುದು, ಅಥವಾ ಜಾತಿ ಮತ್ತು ಕೋಮಿನ ವಿಚಾರವಾಗಿ ತಾರತಮ್ಯಗಳು ಮಾಡುವಂತ ವಿಚಾರ ಇರಬಹುದು. ಇವೆಲ್ಲದರಲ್ಲೂ ನಮಗೂ ನಿಮ್ಗೂ ಒಂದಷ್ಟು ಸಮಾನ ಮನಸ್ಕತೆ ಇರಬೇಕು. ಸಕ್ರಿಯವಾಗಿ ಕಟ್ಬಿಡಿ ಒಂದ್ಸಲ ನೋಡೇ ಮಾಡ್ತಾ ಇದೀವಲ್ಲ. 2022 ಪ್ರಯತ್ನ ಮಾಡಿದ್ವಿ. ಆಂತರಿಕ ಕಚ್ಚಾರದಿಂದ ಬಿದ್ದೋಗಿರೋದೇ ನಾವು ನೋಡಿದೀವಿ. ಸೊ ನಿಮ್ದು ಆ ರೀತಿ ಆಗಲ್ವಾ ಮುಂದೆ? ಈಗ ಬಿಜೆಪಿ ಹೊಡಿತು, ಕಾಂಗ್ರೆಸ್ ಹೊಡೆದಿದೆ, JDS ಹೊಡೆದಿದೆ. ಹಾಗಾಗಿ ಯಾವುದೇ ಒಂದು ಇದು ಹೊಡಿಬಾರ್ದು ಅಂತ ಏನಿಲ್ಲ. ಅದು ಪಕ್ಷಗಳಿಗೆ ಬನ್ನಿ ಅಂತ ಕರಿತೀರಾ? ನಾವು ಸದ್ಯದಲ್ಲಿ ಕರ್ನಾಟಕದಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಕರಿತಿದೀವಿ. JDU ಮಹಿಮಾ ಪಟೇಲ್ ನಾವಿಬ್ರು ಸೇರಿ ಮಾಡ್ತಾ ಇರುವಂತ ಜಯೇಶ್ ಪಟೇಲ್ ಅವ್ರ ಮಗ JDU ಪಕ್ಷದ ರಾಜ್ಯಾಧ್ಯಕ್ಷರು. ಅದ್ರ ಜೊತೆಗೆ ಈಗ ಯಾರಿಗೆ ಪ್ರಜಾಕೀಯದವ್ರಿಗೂ ಕುಟುಂಬ ರಾಜಕಾರಣ ಅಂತ ಅನಿಸ್ಲಿಲ್ವಾ? ಆದ್ರೆ ಅವ್ರು ನೋಡಿ, ಕುಟುಂಬ ರಾಜಕಾರಣ ಒಂದ್ ಹಂತಕ್ಕಷ್ಟೇ. ಅವ್ರು ಬಂದಿದ್ದು ಅವ್ರಪ್ಪ ಇರೋ ತನಕ ಅವ್ರು ಯಾವ್ದೇ MLA MP ಆಗ್ಲಿಲ್ಲ. ಅವ್ರ ಅಪ್ಪ ಸತ್ ಮೇಲೆ ಯಾರೋ ಒಬ್ರು ಆಗ್ಬೇಕಲ್ವಾ ಆ ಕ್ಷೇತ್ರದಲ್ಲಿ. ಅವರು ಆಗ JDU ಇಂದ ಅವ್ರು ನಿಂತರು. ಅವಾಗ್ಲೂ ಅವರು ಬಹುಶಃ ನಿಂತರು. ಅವರು JDS ಇಂದ ನಿಂತರು. ಆಕ್ಚುಲಿ JDS ಇಂದ ಕುಮಾರಸ್ವಾಮಿ ಮೊದಲ ಮುಖ್ಯಮಂತ್ರಿ ಆದಾಗ ಇವರು MLA ಆಗಿದ್ದವರು, ಯಾರು ಮಹಿಮಾ ಪಟೇಲ್. ಸೊ ಅವರನ್ನ ದೆಹಲಿ ವಿಶೇಷ ಪ್ರತಿನಿಧಿ ಮಾಡಿದ್ರು ಆ ಸಂದರ್ಭದಲ್ಲಿ 20 ತಿಂಗಳ ಕಾಲದಲ್ಲಿ. ಸೊ ಹಾಗಾಗಿ ಆದ್ರೆ ಅವರು ಆ ತರಕ್ಕೆ ಕೆಟ್ಟ ರಾಜಕಾರಣಿ ಅಲ್ಲ. ಒಂದಷ್ಟು ಬದ್ಧತೆ ಇದೆ ಮತ್ತೆ ಸಜ್ಜನಿಕೆ ಇದೆ. ಆದ್ರೆ ಅದೇ ತರಕ್ಕೆ ಕಮ್ಯುನಿಸ್ಟ್ ಪಾರ್ಟಿಯವರು ಅನೇಕ ವಿಚಾರ ಕಾರಣಕ್ಕಾಗಿ ಕಮ್ಯುನಿಸ್ಟ್ ಪಕ್ಷ ಉಳ್ಕೊಂಡಿದೆ ಅಂತ ಅನ್ಸುತ್ತೆ ನಿಮಗೆ? ಇಲ್ಲ, ಸದ್ಯಕ್ಕಿಲ್ಲ ಅಷ್ಟು. ಆದ್ರೆ ಅವರು ಒಂದಷ್ಟು ಹೋರಾಟಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಿಶೇಷವಾಗಿ ಕಾರ್ಮಿಕರ ವಿಚಾರಕ್ಕೆ ಧ್ವನಿ ಎತ್ತುತ್ತಾರೆ. ಈಗಲೂ 40-50 ಸಾವಿರ ಜನ ಅನ್ಬೇಕಾದ್ರೆ ಅಂಗನವಾಡಿ ಆಶಾ ಕಾರ್ಯಕರ್ತರನ್ನ ಬೆಂಗಳೂರಲ್ಲಿ ಸೇರಿಸುವಂತ ಶಕ್ತಿ ಇದೆ. ಆದ್ರೆ ಇಡೀ ರಾಜ್ಯದಲ್ಲಿ ಅವ್ರ ಎಲೆಕ್ಷನ್ ನಿಂತಾಗ 50 ಸಾವಿರ ಓಟ್ ಬರೋದಿಲ್ಲ. ಆಂತರಿಕ ವೈರುಧ್ಯಗಳಿದೆ. ಅದಕ್ಕೆ ನೀವು ಚುನಾವಣಾ ರಾಜಕಾರಣವನ್ನ ಚೆನ್ನಾಗಿ ಮಾಡಿ, ಕೇವಲ ಬಿಜೆಪಿಯನ್ನು ಸೋಲಿಸಬೇಕು ಅಂತ ಹೇಳಿ ಚುನಾವಣೆಗೆ ನಿಲ್ದಿರ ಕಾಂಗ್ರೆಸ್ ಸಪೋರ್ಟ್ ಮಾಡುವಂತ ಕೆಲಸವನ್ನ ಮಾಡಬೇಡಿ ಅಂತ ನಾವು ನೇರವಾಗಿ ಅವ್ರ ಜೊತೆಗೂ ಹೇಳ್ತಾ ಇದ್ದೀವಿ. ನಿಮ್ಮ ಶಕ್ತಿ ಸಾಮರ್ಥ್ಯದ ಮೇಲೆ ಒಂದು ಒಳ್ಳೆಯ ರಾಜಕಾರಣವನ್ನ ಕಟ್ಟಿ ಅಥವಾ ಪರ್ಯಾಯವನ್ನ ಬೆಂಬಲಿಸಿ ಅಂತ ನಾವು ಅವ್ರಿಗೆ ಮನವಿ ಮಾಡ್ತಾ ಇದೀವಿ. ಈ ತರಹದ ಜನ ಅವಕಾಶವಾದಿ ರಾಜಕಾರಣ ಮಾಡದ ಅಥವಾ ಡೆಲ್ಲಿಯಲ್ಲಿ ಯಾರೋ ಹೇಳಿದ ಕಾರಣಕ್ಕಾಗಿ ನಾವಿಲ್ಲಿ ನಮ್ಮ ಯಾರ ಜೊತೆ ನಿಲ್ಬೇಕು, ಯಾರ ಜೊತೆ ನಿಲ್ಬಾರ್ದು ಅಂತ ತೀರ್ಮಾನ ಮಾಡ್ತೀವಿ ಅನ್ನುವಂಥವ್ರನ್ನ ಬಿಟ್ಟು ಬನ್ನಿ ಮಿಕ್ಕವ್ರಿಗೆ ಅಂತ ಹೇಳಿ ಆದಷ್ಟು ಬೇಗ ಕರ್ನಾಟಕದ ಜನತೆ ಈ ಒಂದು ಕೊಯಲಿಷನ್ ನೋಡ್ಬೋದು ಅಂತ ಅನ್ಸುತ್ತಾ? ಹೌದು ಅನ್ಸುತ್ತೆ. ಬಹುಶಃ ಮುಂದಿನ 28 ಒಳಗಡೆ ಇದಾಗುತ್ತೆ. ಒಂದಷ್ಟು ಪಕ್ಷಗಳು, ಯಾಕಂದ್ರೆ ಈಗ ವಾಸ್ತವನೂ ಹೌದು, ಮತ್ತೆ ಅದು ನಾವೇ ಎಲ್ಲಾನು ಸರಿ ನಮ್ಮಿಂದನೇ ಎಲ್ಲಾ ಬದಲಾಗುತ್ತೆ ಅನ್ನುವಂತ ದುರಹಂಕಾರನು ನಮ್ಗಿಲ್ಲ. ನಾನು ವೀಕ್ಷಕನಾಗಿ ನನ್ಗನ್ಸೋದೇನು ಅಂದ್ರೆ ಒಂದ್ಸಲ ಅದೊಂದು ಪ್ರಯತ್ನ ಪಡ್ಲಿ. ಏನೋ JCB ಪಕ್ಷಗಳೇನಿದೆ ಅದಕ್ಕೆ ಇನ್ನೊಬ್ರು ಬಹಳ ದೊಡ್ಡ ಶಕ್ತಿ ಇದೆಯಾ? ಬಲ JCB ಪಕ್ಷಗಳಿಗಿದೆ. ಅಂತ ದೊಡ್ಡ ದುಷ್ಟ ಬ್ರಹ್ಮ ರಾಕ್ಷಸರನ್ನ ಎದುರಾಕೊಳ್ಬೇಕು ಅಂದ್ರೆ ಬಹಳ ಜನ ಒಂದಾಗಬೇಕು ಅನ್ನುವಂತ ಅಭಿಪ್ರಾಯ ಜನರಲ್ಲಿದೆ. ಹಾಗಾಗಿನೇ ನಾವು ಬಹಳ ಅದ್ರ ಪರವಾಗಿ ಪಾಸಿಟಿವ್ ಆಗಿ ನನಗೆ ಇನ್ನೂ ಒಂದ್ ಅನ್ಸುತ್ತೆ, ಇನ್ ಕೇಸ್ ನೀವೇನಾದ್ರೂ ಈ ಒಂದು ಥರ್ಡ್ ಪಾರ್ಟಿ ಕೊಯಲಿಷನ್ ಅನ್ನ ಮಾಡ್ಕೊಂಡು ಇನ್ ಕೇಸ್ ಈ ಕಡೆ ಕಾಂಗ್ರೆಸ್ ಈ ಕಡೆ ಬಿಜೆಪಿ ಇಬ್ಬರಿಗೂ ಬಹುಮತ ಬರ್ಲಿಲ್ಲ ಅನ್ನೋದಾದ್ರೆ ಅವ್ರಿಬ್ರಲ್ಲಿ ಯಾರಾದ್ರೂ ಬಂದು ನಿಮಗೆ ಬೆಂಬಲವನ್ನು ಕೊಟ್ಟು ನೀವ್ ಆಗಿ ಅಂತ ಹೇಳ್ತಾರೆ. ಉದಾಹರಣೆ 1996ರಲ್ಲಿ ಬಿಜೆಪಿಯನ್ನು ಆಚೆ ಇಡಬೇಕು ಅಂತ ಹೇಳಿ ಅವತ್ತಿಗೆ ದೇವೇಗೌಡರನ್ನ ಕರ್ಕೊಂಡೋಗಿ ಪ್ರಧಾನಮಂತ್ರಿ ಮಾಡ್ಲಾಯ್ತು.
ಆಯ್ಕೆ ಗುಜರಾತ್ ಮಾಡ್ಲಾಯ್ತು, ಆ ರೀತಿ ಆದ್ರೂ ಆಗ್ಬೋದು ಅಂತ ನಾವು ಏನ್ ಕೂಡ ಬೇಕಾದ್ರೂ ಅನ್ಕೊಳ್ತೀವಿ. ಆಗ್ಬಹುದು. ಈ ಹಳದಿ ಶರ್ಟ್ ಗಾಂಧಿ ಟೋಪಿ ಏನಕ್ಕೆ, ಏನಿದ್ರಿ ಹಿನ್ನೆಲೆ? ನಾವು ಚಿಕ್ಕವರಿದ್ದಾಗ ನಾವು ಸ್ಕೂಲ್ಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿದ್ದು ಓಕೆ. ನಮ್ಮ ಹಳ್ಳಿಗಳಲ್ಲಿ. ಆವಾಗ ರಾಜ್ಯಾದ್ಯಂತ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಓದುವಂತ ಮಕ್ಕಳು ಗಾಂಧಿ ಟೋಪಿ ಹಾಕ್ಬೇಕು ಅಂತ ಒಂದಿತ್ತು. So ನಾವು ಚಿಕ್ಕವರಿದ್ದಾಗ ಒಂದ್ 2-3 ವರ್ಷ ಹಾಕಿದ್ದು ನೆನಪು ನನಗೆ. ಅಲ್ಲ, ಇವತ್ ಜನಗ್ ನೋಡೋರ್ಗೆ ಎಲ್ಲೋ ಡಟಿ ಫೆಲೋ ಅನ್ಸುತ್ತೆ. ಟೋಪಿ ನೋಡಿದಾಗ ಟೋಪಿ ಹಾಕ್ತಾರೆ ಅಂತ ಅನ್ಸುತ್ತೆ, ಅಥವಾ ಟೋಪಿ ಹಾಕ್ಬಾರ್ದು ಅಂತ ಇವ್ರು ಹಾಕ್ಬಿಟ್ಟಿದ್ದಾರೆ. ಇರ್ಲಿ, ಅದು ಟೋಪಿ ಹಾಕೋದು ಅನ್ನೋದೊಂದು ಕೆಟ್ಟದಾಗಿ ಬಂದಿದೆ. Okay. ಆದ್ರೆ ಒಟ್ಟಾರೆಯಾಗಿ ಗಾಂಧಿ ಟೋಪಿ ಆಗ್ತಾ ಇದ್ವಿ. ಯಾಕಂದ್ರೆ ಅದೊಂದು ಒಂದು ಏನೋ ಒಂದು ಗಾಂಧಿಯಿಸಂನ ಅಥವಾ ಗಾಂಧಿ ವಿಚಾರಧಾರೆಯನ್ನ ಪ್ರತಿಬಿಂಬಿಸುವಂತದ್ದಾಗಿತ್ತು. ಮಕ್ಕಳಿದ್ದಾಗ ನಾವು ಹಾಕೊಳ್ಳಬೇಕಾಗಿತ್ತು. ಉತ್ತರ ಕರ್ನಾಟಕದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ನಿಮ್ಗೆ ಗೊತ್ತಿರೋ ಯಾವುದೇ ಶುಭ ಕಾರ್ಯ ಆದ್ರೂ ಟೋಪಿ ಹಾಕೊಳ್ಳೇಬೇಕು. ಗಾಂಧಿ ವಿಚಾರಧಾರೆ ಇವತ್ತಿಗೆ ಪ್ರಸ್ತುತ ಅಂತ ಅನ್ಸುತ್ತೆ ನಿಮ್ಗೆ? ಯಾವತ್ತಿಗೂ ಪ್ರಸ್ತುತ ಗಾಂಧಿ, ಯಾವತ್ತಿಗೂ ಪ್ರಸ್ತುತ. ನಾನು ವಿಚಾರ ಬರೋದ್ ಮೊದಲು ಯಾಕೆ ಹಾಕ್ತೀನಿ ಅಂತ. ಅದಾದ್ಮೇಲೆ ನಾವು ದೊಡ್ಡವರಾಗ್ತಾ ಹಾಕ್ತಿರ್ಲಿಲ್ಲ. ಸೌತ್ ಕರ್ನಾಟಕದಲ್ಲಿ ಟೋಪಿ ಹಾಕೊಳ್ಳುವಂತ ಅಭ್ಯಾಸನೂ ಇಲ್ಲ. ಹಬ್ಬಕ್ಕೆ ಆಗ್ಲಿ ಇನ್ನೊಂದಕ್ಕೆ ಆಗ್ಲಿ. ನಮ್ಮಲ್ಲಿ ಪೇಟ ಬೇಕಾದ್ರೆ ಹಾಕ್ತಾರೆ, ಆದ್ರೆ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಗಾಂಧಿ ಟೋಪಿ ಹಾಕೊಂಡು ಏನು ಮದುವೆ ಮಾಡ್ಕೊಳ್ತಾರೆ, ಪೂಜೆ ಕೂತ್ಕೊಳ್ತಾರೆ. ಇವತ್ತಿಗೂ ಇದೆ, ಸಂಪ್ರದಾಯ ಇದೆ. ಆದ್ರೆ 2014ರಲ್ಲಿ ನಾನು ಆಮ್ ಆದ್ಮಿ ಪಕ್ಷ ಸೇರಿದ್ಮೇಲೆ ಅಲ್ಲಿ ಎಲೆಕ್ಷನ್ ನಿಲ್ಲುವಂತ ವಿಚಾರ ಬಂತು. ನಾನ್ ಬೇಡ ಅಂದ್ರು ಬಲವಂತವಾಗಿ ನನ್ನನ್ನ ಬೆಂಗಳೂರು ಗ್ರಾಮಾಂತರಕ್ಕೆ ನಿಲ್ಲಿಸಿದ್ರು. ನಾನು ಪ್ರಚಾರ ಮಾಡಿದಾಗ ಅವಾಗ ಅವ್ರದ್ದು ಗಾಂಧಿ ಟೋಪಿ ತರಕ್ಕೆ, ಆದ್ರೆ ಈ ಕಡೆ ಆಮ್ ಆದ್ಮಿ ಪಾರ್ಟಿ ಅಂತ ಬರ್ತಿರುವಂತ ಟೋಪಿ ಇತ್ತು. ಸೊ ಅದನ್ನ ಹಾಕೊಂಡೆ ನಾವೆಲ್ಲ ಪ್ರಚಾರ ಮಾಡ್ತಾ ಇದ್ವಿ. ಆದ್ರೆ ಎಲೆಕ್ಷನ್ ದಿವಸ ಟೋಪಿ ಹಾಕೋಂಗಿಲ್ಲ. ಯಾಕೆಂದ್ರೆ ಅದ್ರ ಮೇಲೆ ಆಮ್ ಆದ್ಮಿ ಪಕ್ಷ ಬಂದಿದೆ, ಯಾವ್ದೇ ಬೂತ್ ಹತ್ರ ಹೋಗಂಗಿಲ್ಲ, ಅಲ್ಲಿ ಓಡಾಡೋ ಹಾಗಿಲ್ಲ, ಮಾಡೋ ಹಾಗಿಲ್ಲ. ಆವಾಗ ನಾನು ಅವತ್ತು ತೀರ್ಮಾನ ಮಾಡಿ, ಇಲ್ಲ ಗಾಂಧಿ ಟೋಪಿ ಹಾಕ್ತೀನಿ ಅಂತ ಹೇಳಿ ಅವತ್ತು ಆಗ್ದವನ್ 2014 ಮೇನಲ್ಲಿ ಅನ್ಸುತ್ತೆ. ಅವತ್ತಿಗೆ ಆಗ್ದವನ್ ಇವತ್ತಿನ ತನಕ ತೆಗೆದಿಲ್ಲ. ನನಗೆ ಗಾಂಧಿ ಬಹಳ ದೊಡ್ಡ ಆದರ್ಶ. ಗಾಂಧಿ ಬಿಟ್ಟು ಇನ್ನ ಎರಡನೇ ವ್ಯಕ್ತಿ ಅಂದ್ರೆ ಹಲವಾರು ಜನ ಆದರ್ಶಗಳಿದ್ದಾರೆ, ಆದ್ರೆ ಗಾಂಧಿಯ ಸಮನಾಗಿ ಯಾವ ದೊಡ್ಡ ಆದರ್ಶ ನನಗಿಲ್ಲ. ವಿಶೇಷವಾಗಿ ಮುಂದಿನ ದಿನಗಳ ಸಮಸ್ಯೆ ಏನು ಗ್ಲೋಬಲ್ ವಾರ್ಮಿಂಗ್ ಅಂತ ಬರ್ತಾ ಇದೆ. ಗ್ಲೋಬಲ್ ವಾರ್ಮಿಂಗ್ ನ ಎದುರಿಸಬೇಕು ಅಂದ್ರೆ ಗಾಂಧಿ ತರಹದ ಸಹಜ ಮತ್ತು ಸರಳ ಬದುಕನ್ನ ಇಡೀ ಮನುಕುಲ ಅಳವಡಿಸಿಕೊಂಡ್ರೆ ಮಾತ್ರ ಒಂದಷ್ಟು ಜನ ಉಳಿದು ಬದುಕ್ತಾರೆ, ಬದುಕುಳಿತಾರೆ. ಅದು ಉಳಿದು ಬದುಕ್ತಾರಲ್ಲ, ಬದುಕುಳಿತಾರೆ. ಹಾಗಾಗಿ ಹಲವಾರು ವಿಚಾರಗಳಿಗೆ ಗಾಂಧಿ ನನಗೆ ಆದರ್ಶ. ಆ ನಿಟ್ಟಿನಲ್ಲಿ ನಾನು ಅದನ್ನ ಆವತ್ತಿಂದ ಹಾಕೊಳ್ತಾ ಇದ್ದೀನಿ. ಇನ್ನು ಹಳದಿ ಕೆಂಪು ಹಳದಿ ಶರ್ಟ್ ನೀವು ಕೇಳಿದಾಗೆ ಕರ್ನಾಟಕದ ಧ್ವಜದ ಸಿಂಬಲ್. ಹಳದಿ ಜಾಸ್ತಿ ಇದೆ, ಕೆಂಪು ಕಡಿಮೆ ಇದೆ. ಆದ್ರೆ ಕೆಂಪು ಮತ್ತು ಹಳದಿ ಒಂದು ಶುಭದ ವಿಚಾರ. ಕರ್ನಾಟಕ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿನೇ ಈ ಅರಿಶಿನ ಕುಂಕುಮ ಅನ್ನುವ ರೀತಿಯಲ್ಲೋ ಅಥವಾ ಹಳದಿ ಕೆಂಪು ಅಂತ ಸಮೃದ್ಧಿ ಸಂಕೇತ ಈ ತರದ್ದಾಗಿ ಇದನ್ನ ಬಳಸ್ತಾರೆ. ಈಕ್ವಲ್ ಆಗಿದ್ರೆ ನಾನು ಆ ರೀತಿ ಅನ್ಕೊಂತಿದ್ದೆ. ಇಲ್ಲ, ನಮ್ಮ ಧ್ವಜದಲ್ಲಿ ನಾವು ಹಳದಿ ಮತ್ತು ಕೆಂಪು ಜೊತೆಗೆ ಹಸಿರು ಮೂರು ಇಟ್ಟಿದೀವಿ. ಹಸಿರು ಅಂದ್ರೆ ರೈತರು, ಸಮೃದ್ಧಿ, ಕೃಷಿ ಅನ್ನುವಂತ ಇದಕ್ಕಾಗಿ. ಇನ್ನು ಪ್ರಾದೇಶಿಕತೆ, ನಮ್ಮ ಕನ್ನಡದ ಅಸ್ಮಿತೆ ಕಾರಣಕ್ಕಾಗಿ ಹಳದಿ ಮತ್ತು ಕೆಂಪನ್ನ ಬಳಸ್ತಾ ಇದೀವಿ. ಆ ಕಾರಣಕ್ಕಾಗಿ ಇದನ್ನ ಹಾಕೊಂಡ ಮೇಲೆ ನಮ್ಗೊಂದು ಒಂದೇನಂತಾರೆ, ಒಂದು ಐಡೆಂಟಿಟಿ ಸಿಗ್ತಾ ಹೋಯ್ತು. ಟಿ ಶರ್ಟ್ ಹಾಕೊಂಡಿರೋ ಎಲ್ರು KRS ಪಕ್ಷಿಗೆ ರವಿಕೃಷ್ಣ ರೆಡ್ಡಿ ಅಂತ ಅಂದ್ಕೊಂಡಿರೋರಿಗೆ ಟಿ ಶರ್ಟ್ ಹಾಕೊಂಡಿರೋನಲ್ಲೂ ರವಿಕೃಷ್ಣ ರೆಡ್ಡಿ ಕಾಣಿಸ್ತಾ ಇರ್ತಾನೆ. ಅದೇ ತರದ ಗೌರವನ್ನ ಅವ್ರಿಗೂ ಕೊಡ್ತಾ ಹೋಗ್ತಾರೆ. ಸೊ ಇದರಿಂದಾಗಿ ನಮ್ಗೆ ಸಾಕಷ್ಟು ಸಹಾಯ ಆಗಿದೆ. ಇವತ್ತು ಈ ಟಿ ಶರ್ಟ್ ಹಾಕೊಂಡು ಹೋಗ್ತಾ ಇದ್ರೆ ಬಸ್ ಡ್ರೈವರ್ಗಳು ಕೆಲವೊಂದ್ ಕಡೆಗಳಲ್ಲಿ ಅವ್ರು ಟಿಕೆಟ್ ಹರಿದು ಕೊಡ್ತಾರೆ, ಅದೇ ದುಡ್ಡು ತಗೊಳ್ಳಲ್ಲ. ಹೋಟೆಲ್ಗಳಿಗೆ ಹೋದಾಗ ಟೀ ಕಾಫಿ ಕೊಡ್ತಾರೆ, ಅವ್ರು ಬಿಲ್ ತಗೊಳ್ಳೋದಿಲ್ಲ. ಇನ್ನೆಲ್ಲ ನೋಡಿದಾಗ ನಿಲ್ಸ್ಬಿಟ್ಟು ನಿಲ್ಸ್ರಿ ಅಂತ ಹೇಳಿ QR ಕೋಡ್ ತೋರಿಸ್ರಿ ಅಂತ ಹೇಳಿ ನನಗೇನೆ ಧಮಕಿ ಹಾಕೋತಾರೆ, QR ಕೋಡ್ ತೋರಿಸಿ ಅಂತ ಹೇಳಿ. QR ಕೋಡ್ ತೋರಿಸಿ ಅದಕ್ಕೆ ಡೊನೇಷನ್ ಕೊಡ್ತಾರೆ. ಆಶ್ಚರ್ಯ ಆಗುತ್ತೆ. ಹಾಗೆ ದಾರಿ ನಿಲ್ಲಿಸ್ತಾರೆ, ನಿಲ್ಸಿದ ತಕ್ಷಣ ಸರ್ QR ಕೋಡ್ ಎಲ್ಲಿ ಸರ್ ಅಂತ. ಇದೇ ಶರ್ಟ್ ಅನ್ನ ಹಾಕೊಂಡು ದುರುಪಯೋಗ ಪಡಿಸ್ಕೊಂಡಿದ್ದು ಅಂತ ಏನಾದ್ರು ಉದಾಹರಣೆ ಇದೆಯಾ? ಇರಬಹುದು. ನಿಮ್ಗೆ ಆ ಕೆಲಸ ಮಾಡಿಸ್ಕೊಡ್ತೀನಿ, ಈ ಕೆಲಸ ಮಾಡಿಸ್ಕೊಡ್ತೀನಿ ಅಂತೇಳಿ ಜನರಿಂದ ದುಡ್ಡನ್ನ ಇಸ್ಕೊಂಡಿರುವಂತದ್ದು ಇಲ್ವೇ ಇಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಇದು ಆಗ್ಲೇ ಹೇಳ್ದಂಗೆ ಸಮಾಜದಲ್ಲಿ ಎಲ್ಲಾ ತರಹದ ಜನರು ಇರ್ತಾರೆ, ಅದು ತುಂಬಾ ಕಡಿಮೆ ಜನ. ನಾವು ನೇರವಾಗಿ ಅಂತ ಸಂದರ್ಭದಲ್ಲಿ ನಮ್ ಗಮನಕ್ಕೆ ಬಂದ್ರೆ ಆಕ್ಷನ್ 1-2 ಕೇಸಲ್ಲಿ ಆಕ್ಷನ್ ತಗೊಂಡಿದೀವಿ. ಆದ್ರೆ ಸಾವಿರಾರು ಕೆಲಸಗಳ ಮಧ್ಯೆ 1-2 ಅನ್ನೋದು ತುಂಬಾ ಕಡಿಮೆ. ಒಳ್ಳೇದದು, ಇನ್ನು ನಿಲ್ವೇ ಇಲ್ಲದೆ ಆಗ್ಬೇಕು. ಆದ್ರೆ KRS ಪಕ್ಷದ ಬಗ್ಗೆ ಯಾರಾದ್ರೂ ದೂರ ಹೇಳಿದಾಗ KRS ಪಕ್ಷದವ್ರು ಈ ತರ ಮಾಡ್ತಾ ಇದಾರೆ ಅಂದಾಗ ನಾನಂತೂ ನೇರವಾಗಿ ಹೇಳ್ಬಿಡ್ತೀನಿ, ದಯವಿಟ್ಟು ತಕ್ಷಣ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ. ಮತ್ತೆ ಅವ್ರು ನಮ್ಮ ಪದಾಧಿಕಾರಿಗಳಾಗಿದ್ರೆ ನಾವು ಅಷ್ಟಕ್ಕೆ ಆಕ್ಷನ್ ತಗೊಳ್ಬಹುದು. ಅವ್ರ ಮೇಲೆ ನಿಮ್ ಮೇಲೆ ದೂರ ಆರೋಪ ಬಂದಿದೆ, ನಮಗೂ ಸತ್ಯ ಅನ್ನಿಸ್ತಾ ಇದೆ, ನಿನ್ನನ್ನ ಪದಾಧಿಕಾರಿ ಹುದ್ದೆಯಿಂದ ತೆಗಿತೀವಿ, ಪಕ್ಷದಿಂದ ವಜಾ ಮಾಡ್ತೀವಿ ಅಂತ ಹೇಳ್ಬೋದು. ಆದ್ರೆ ಅವ್ನ ಶಿಕ್ಷೆ ಅಷ್ಟೇ ಸಾಕಾಗಲ್ಲ. ಅವ್ನ್ ದುರುಪಯೋಗ ಪಡಿಸ್ಕೊಂಡಿದ್ರೆ, ಒಂದು ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿರೋ ಏನಾಗ್ಬೇಕು, ಅವನಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗ್ಬೇಕು. ಹಾಗಾಗಿ ತಕ್ಷಣ ಹೋಗಿ ಪೊಲೀಸ್ ಕಂಪ್ಲೇಂಟ್ ಮಾಡಿ ಅಂತ ಹೇಳ್ತೀವಿ ನಾವು. ಓಕೆ ಸರ್, ನನ್ನ ಕೊನೆಯ ಪ್ರಶ್ನೆ, ನೀವ್ ಹಿಂದೆ ಅಮೆರಿಕದಲ್ಲಿದ್ರಿ, ಒಳ್ಳೆ ಸಂಪಾದನೆ ಬರ್ತಿತ್ತು ಅಂತ ಅನ್ಕೋಣ. ಆ ರಾಜಕಾರಣಕ್ಕೆ ಬಂದು ನೀವು ಕಳ್ಕೊಂಡಿದ್ ಜಾಸ್ತಿನ, ಗಳಿಸಿದ್ ಜಾಸ್ತಿನ? ದುಡ್ಡನ್ನ ಅಥವಾ ಬದುಕನ್ನ? ನೀವ್ ಯಾವ ರೀತಿ ಬೇಕಾದ್ರೂ ವ್ಯಾಖ್ಯಾನ ಮಾಡ್ಬೋದು. ನಾನು ದುಡ್ಡು ಅಂದ್ರೆ ದುಡ್ಡುನು ಅಷ್ಟೇ ಸಮಾಜದಿಂದ ಬರೋದು, ಪ್ರಕೃತಿಯಿಂದ ಬರೋದು. ಪ್ರಕೃತಿಯಿಂದ ದುಡ್ಡು ಜಾಸ್ತಿ ಕೊಡ್ತೀವಿ. ದುಡ್ಡು ಕಳ್ಕೊಂಡಿದ್ದೀರಾ? ದುಡ್ಡು ಕಳೆದಿದ್ದೀವಿ. ನೀವು 2013 ಚುನಾವಣೆಯಲ್ಲಿ ನಿಮ್ಮ
ಅಫಿಡವಿಟ್ ಅನ್ನು ನೋಡಿದಾಗ ಒಂದು 2,27,00,000 ಅಂತ ತೋರಿಸ್ತೀರಿ. ಆದ್ರೆ 14ರ ಚುನಾವಣೆ ನಿಂತಾಗ 5,44,00,000 ಅಂತ ತೋರಿಸ್ತೀರಿ. 2018ರ ಚುನಾವಣೆ ನಿಂತಾಗ 7,29,00,000 ತೋರಿಸ್ತೀರಿ. ಇದೇ ರೀತಿ ಪ್ರತಿದಿನ ಹೋರಾಟ ಮಾಡ್ತಿದ್ರೆ ಖಜಾನೆಯಲ್ಲಿ ದುಡ್ಡು ಹೆಂಗ್ ಜಾಸ್ತಿ ಆಗ್ತಾ ಹೋಯ್ತು? ನೋಡಿ, 2002 ಮತ್ತು 13 ಮತ್ತು 14 ಒಳ್ಳೆ ಪ್ರಶ್ನೆ. 13-14 ನಮ್ಮ ಶ್ರೀಮತಿ ಅವರಿಗೆ ನೀವು ಅದನ್ನ ನೋಡಿದಾಗ ನನ್ನ ಆಸ್ತಿ ಜಾಸ್ತಿ ಆಗಿಲ್ಲ, ನನ್ನ ಆಸ್ತಿ ಕಡಿಮೆನೇ ಆಗಿದೆ. ನನ್ಗೆ ಯಾವ್ದು ಆಸ್ತಿನೂ ಇಲ್ಲ ಆಗ ನೋಡಿದ್ರೆ. ನಮ್ಮ ಶ್ರೀಮತಿ ಅವರಿಗೆ ಅವ್ರ ಕಡೆಯಿಂದ, ಅವ್ರ ಮನೆ ಕಡೆಯಿಂದ ಕೆಲವೊಂದು ಆಸ್ತಿಗಳು ಬಂತು. ಅದನ್ನ ತೋರಿಸಿರೋದಷ್ಟೇ. ಅದಕ್ಕೆ ಮೊದಲು ಅವ್ರ ಆಸ್ತಿ ಇರ್ಲಿಲ್ಲ. ಅವ್ರ ಪಾಲಿಗೆ 2012-13 ಸಂದರ್ಭದಲ್ಲಿ ಅವರ ಜಾಯಿಂಟ್ ವೆಂಚರ್ಗೆ ಅವ್ರ ಅಪ್ಪ ಕೊಟ್ಟು ಮಕ್ಕಳಿಗೆ ಪಾಲ್ ಕೊಡ್ತಾರೆ. ಅದ್ರ ಮೂಲಕ ಅವ್ರಿಗೆ ಒಂದಷ್ಟು ಅಪಾರ್ಟ್ಮೆಂಟ್ಸ್ ಸೈಟ್ಗಳು ಬಂತು. ಅದ್ರ ಮೂಲಕ ಇದ್ ಮಾಡಿರುವಂತದ್ದು. ಮತ್ತೆ ನಾವು ದುಡ್ದಿರೋದು. ಆಮೇಲೆ 2014ರಿಂದ ನಾನು ಕೊನೆ ಎಲೆಕ್ಷನ್ 18ರಿಂದ 24ಕ್ಕೆ ನಿಂತಾಗ 6 ವರ್ಷದಲ್ಲಿ ಸಾಕಷ್ಟು ಇನ್ಫ್ಲೇಷನ್. ಸೇಮ್ ಅದೇ ನೋಡಿದಾಗ ಆಸ್ತಿಗಳು ಕಡಿಮೆ ಆಗಿದೆ, ಆಸ್ತಿ ಮೌಲ್ಯ ಜಾಸ್ತಿ ಆಗಿದೆ. ಅದ್ರಲ್ಲಿ ನೀವು ನೋಡಿದಾಗ ಒಂದು 5-6 ಅಪಾರ್ಟ್ಮೆಂಟ್ಗಳು ಇಲ್ಲ. ನೀವು 18ರ ಅಫಿಡವಿಟ್ ಅಲ್ಲಿ ನೋಡಿದಾಗ ನಮ್ಮ ಮನೆಯವರ ಹೆಸರಲ್ಲಿ ಒಂದು 8-9 ಅಪಾರ್ಟ್ಮೆಂಟ್ಸ್ ಇದ್ವು. 2024 ಇದರಲ್ಲಿ ಒಂದು 2-3 ಬಂದ್ಬಿಟ್ಟಿದೆ. ಹಾಗಾಗಿ ನಾವು ಕಳೆದು ಬೇರೆ ಬೇರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಂದ್ ಸ್ವಲ್ಪ ಬೇರೆ ಜಮೀನು ತಗೊಂಡು ಹೀಗೆಲ್ಲ ಆಗಿದೆ. ಆದ್ರೆ ವ್ಯಾಲ್ಯೂಯೇಷನ್ ಜಾಸ್ತಿ ಆದ ಕಾರಣಕ್ಕಾಗಿ ನಿಮ್ಗೆ ಅಷ್ಟು ದುಡ್ಡು ಕಾಣಿಸಿದೆ ಅಷ್ಟೇ. ಸೊ ನಮ್ ದುಡ್ಡು ನಾವು ಕಳೆದಿದ್ದೀವಿ ಅಂದ್ರೆ ಕಡಿಮೆ ಆಗಿದೆ. ಕಡಿಮೆ ಆಗಿರೋದಕ್ಕೆ ಕಾರಣ ನಾವೊಂದಷ್ಟು ನಾನು ದುಡಿಯೋದು ನಿಲ್ಸ್ಬಿಟ್ಟೆ 2018ರಿಂದ ಈಚೆಗೆ. ಹಾಗಾಗಿ ನನ್ಗೇನ್ ಬೇಕಾಗಿಲ್ಲ ಆದಾಯ. ಇವಾಗ ಎಷ್ಟಿದ್ಯೋ ಅಷ್ಟು ಬಾಡಿಗೆ ಗಿಡಿಗೆ ನಮ್ಮ ಮನೆಯವ್ರು ನಡೀತಾ ಇದೆ. ನಮ್ಮ ಪೂರ್ವಿಕರದ್ದು ಒಂದಷ್ಟು ಆಸ್ತಿ ಇದೆ, ಅಷ್ಟು ಸಾಕು. ಆದ್ರೆ ದುಡಿಯೋದಿಲ್ಲ. ಅದ್ರ ಜೊತೆಗೆ ನಾನು ನಮ್ಮಲ್ಲಿ ನನ್ಗೊಂದು ಖರ್ಚು ವೆಚ್ಚಗಳನ್ನ ನಾವೇ ಕೆಲವೊಂದು ನಿಭಾಯಿಸ್ಕೊಂಡು ಸಾಕಷ್ಟು ಖರ್ಚು ಮಾಡಿದೀವಿ. ಆದ್ರೆ ಗಳಿಸಿರೋದು ನಾನು ಅಲ್ಲಿದ್ದು ಬೇರೆ ಏನ್ ಗಳಿಸ್ತಿದ್ನೋ ದುಡ್ಡು ಗಳಿಸ್ತಿರ್ಬಹುದು. ಪ್ರೀತಿ ಅಭಿಮಾನನು ಅನ್ನೋದನ್ನು ನಾನು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಅದು ಇರುತ್ತೋ ಹೋಗುತ್ತೋ, ನಾವೇನೋ ತಪ್ಪು ಮಾಡಿದಾಗ ಆ ಅಭಿಮಾನ ಹಾಗೆ ಹೋಗ್ಬಿಡುತ್ತೆ. ಅದಲ್ಲ, ಅದಕ್ಕಿಂತ ನಾನು ಬದುಕಿಗೊಂದು ಸಾರ್ಥಕತೆ ಕಂಡ್ಕೊಂಡಿದ್ದೆ. ನನ್ಗೇನ್ ಬೇಕು, ಏನ್ ಮಾಡ್ಬೇಕು ಅನ್ಸಿದ್ರೆ ಅದನ್ನ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ನೀವು ಅನ್ಕೊಂಡಂಗೆ ಬದುಕಿದ್ರಿ ಅಂತ ಅನ್ಸುತ್ತಾ? ಎಲ್ಲಾ ವಿಚಾರಗಳಲ್ಲೂ ಅಲ್ಲ. ಆದ್ರೆ ಇವತ್ತಿನ ಸಂದರ್ಭದಲ್ಲಿ ನಾನು ಏನ್ ಯಾಕಂದ್ರೆ ಅಂದ್ಕೊಂಡಂಗೆ ಬದುಕೋದಿಕ್ಕೆ ನಮ್ಗೆ ಸಕ್ಸಸ್ ಅವೆಲ್ಲ ಬೇಕು. ಈ ಹೋರಾಟದ ಬದುಕು ಬಯಸಿ ಬಂದಿದ್ದು. ಸೊ ಹಾಗಾಗಿ ನಾನು ಈ ವಿಷಾದ ಇಲ್ಲ. ಬದುಕು ನನಗೆ ಇನ್ನೂ ಏನೇನೋ ಮಾಡ್ಬೇಕಾಗಿತ್ತು, ಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ. ಆದ್ರೆ ಮುಂದೆ ಕೊಡೋದಿಲ್ಲ ಅಂತೇನು ಇಲ್ಲ. ಆದ್ರೆ ನಾನು ಹೇಳ್ದಂಗೆ ಯಾವುದೇ ವಿಷಾದ ಇಲ್ಲ. ಆಯ್ಕೆ ಮಾಡ್ಕೊಂಡಿರೋದಿಕ್ಕೆ ನಾನು ತುಂಬಾ ಸಂತೋಷವಾಗಿದ್ದೀನಿ, ಸಂತೃಪ್ತಿಯಿಂದ ಇದ್ದೀನಿ. ಕೆಲವೊಂದು ಬೇಸರಗಳು, ನೋವು, ದುಃಖ, ದುಮ್ಮಾನಗಳು ಬದುಕೋದ್ಮೇಲೆ ಇದ್ದೇ ಇರುತ್ತೆ. ಆದ್ರೆ ನನ್ನ ಆಯ್ಕೆಯ ವಿಚಾರಕ್ಕೆ, ನಾನು ರಾಜಕೀಯ ಮತ್ತು ಸಾರ್ವಜನಿಕ ಬದುಕನ್ನು ಆಯ್ಕೆ ಮಾಡ್ಕೊಂಡಿರೋದಕ್ಕೆ ನನಗೆ ಯಾವುದೇ ವಿಷಾದ ಇಲ್ಲ. 4 ಅಲ್ಲ, ಇನ್ನೇನ್ ಬಹುತೇಕವಾಗಿ ನಾನು ಇನ್ನು ಸೋಲೋದಿಲ್ಲ ಅನ್ಸುತ್ತೆ ಚುನಾವಣಾ ರಾಜಕಾರಣದಲ್ಲಿ. ಆದ್ರೆ ಇಲ್ಲಿ ತನಕ ಸೋತಿರೋದಕ್ಕೆ ನನ್ಗೆ ಯಾವ ತರಹದ ವಿಷಾದವೂ ಇಲ್ಲ. ಸರ್, ಅಂತಿಮವಾಗಿ ಕನ್ನಡ ಜನತೆಗೆ, ವೀಕ್ಷಕರಿಗೆ, ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ, ನಿಮ್ಮ ಅಭಿಮಾನಿಗಳಿಗೆ ಎಲ್ಲರಿಗೂ ಒಟ್ಟಾಗಿ ಹೇಳೋದಾದ್ರೆ ಏನ್ ಹೇಳ್ತೀರಾ? ಈಗ ಬಹಳಷ್ಟು ವಿಚಾರಗಳನ್ನ ಇದ್ರಲ್ಲೇ ಎಲ್ಲ ಹೇಳ್ಬಿಟ್ಟಿದೀವಿ. ಹಾಗಾಗಿ ಅವ್ರು ಪೂರ್ತಿ ನೋಡಿದ್ರೇನೆ ನಮ್ಮ ಕೆಲವೊಂದು ವಿಚಾರಗಳು ಗೊತ್ತಾಗುವಂಥದ್ದು. ಕರ್ನಾಟಕ ಬಹಳ ಸಮೃದ್ಧವಾದ ರಾಜ್ಯ. 4,49,000 ಕೋಟಿ ರೂಪಾಯಿ ಬಜೆಟ್. ಆದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಬಡತನ ಇದೆ, ಅಸಮಾನತೆ ಇದೆ. ಸರ್ಕಾರಿ ಅಧಿಕಾರಿಗಳು ಸೇರಿದಂತೆ, ಪೊಲೀಸರು ಸೇರಿದಂತೆ ಬಹಳ ಕೆಟ್ಟ ರೀತಿಯಲ್ಲಿ ಜನರನ್ನು ನಡೆಸ್ಕೊಳ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ಇರಬೇಕಾದಂತಹ ರೀತಿ ಇದಲ್ಲ. ನಮ್ಮಲ್ಲಿ ನಿರುದ್ಯೋಗ ಇದೆ, ಬಡತನ ಇದೆ. ಇವೆಲ್ಲವನ್ನು ತೊಲಗಿಸ್ಬೇಕು ಅಂದ್ರೆ ಇವತ್ತು ನಮ್ಮ ಸಂಪತ್ತೇನಿದೆ ಇದನ್ನ ಸದ್ಬಳಕೆ ಮಾಡಿಕೊಂಡು ಸದ್ವಿನಿಯೋಗ ಮಾಡ್ಕೊಂಡ್ರೆ ಖಂಡಿತ ಆಗುತ್ತೆ. ಅದಾಗದೇ ಇರೋದಕ್ಕೆ ಏಕೈಕ ಕಾರಣ ಇವತ್ತು ಸಾಮಾಜಿಕ ನ್ಯಾಯ ಅಂತ ಏನ್ ಹೇಳ್ತೀವಿ, ಅದಕ್ಕಿರುವಂತ ಅತಿ ದೊಡ್ಡ ಶತ್ರು ಇವತ್ತು ಕರ್ನಾಟಕದಲ್ಲಿ, ದೇಶದಲ್ಲಿ ಅಂದ್ರೆ ಭ್ರಷ್ಟಾಚಾರ. ಹಾಗಾಗಿ ಭ್ರಷ್ಟಾಚಾರದ ವಿರುದ್ಧ ಜನ ನಿಲ್ಲಬೇಕು. ಭ್ರಷ್ಟಾಚಾರ ಮಾಡುವಂತ ಅಧಿಕಾರಿಗಳನ್ನ, ರಾಜಕಾರಣಿಗಳನ್ನ ಪ್ರಶ್ನಿಸಬೇಕು. ಅವರಿಗೆ ಒತ್ತಾಸೆಯಾಗಿ ನಿಂತಿರುವಂತಹ ವ್ಯಕ್ತಿಗಳನ್ನ ಸೋಲಿಸಬೇಕು ಚುನಾವಣೆಗಳಲ್ಲಿ. ನಮ್ಮ ದೇಶ, ಭಾರತ ದೇಶವು ಅಷ್ಟು ಸಮೃದ್ಧವಾಗಿದೆ, ಶ್ರೀಮಂತವಾಗಿದೆ. ಇಂತಹ ಒಂದು ದೇಶದ ಆಗಿರೋದಕ್ಕೆ ನಾವು ಹೆಮ್ಮೆ ಪಡಬೇಕು. ಆದ್ರೆ ಈ ಹೊತ್ತಿನ ವರ್ತಮಾನ ಹೆಮ್ಮೆ ಪಡುವ ಸ್ಥಿತಿಯಲ್ಲಿಲ್ಲ. ರಾಮನ ದೇವಸ್ಥಾನಕ್ಕೆ ಜನ ದುಡ್ಡು ಕೊಟ್ಟು ರಾಮನ ದರ್ಶನ ಮಾಡ್ಕೊಂಡು ಅಯೋಧ್ಯೆಯಲ್ಲಿ ಆ ದೇವಸ್ಥಾನದ ಉಂಡಿಯಲ್ಲಿ ದುಡ್ಡು ಹಾಕಿದ್ರೆ ಆ ದುಡ್ಡನ್ನೇ ಕದಿಯುವಂತಹ ನೀಚರು, ಪರಮ ನೀಚರು, ಅನೈತಿಕ ಜನರು ಇವತ್ತು ದೇಶದಲ್ಲಿದ್ದಾರೆ. ಹಾಗಾಗಿ ಆ ನೈತಿಕತೆಯನ್ನು ನಾವು ಇವತ್ತು ಎಚ್ಚರಿಸಬೇಕಾಗಿದೆ. ರಾಮನ ದೇಶ ಇದು, ಹರಿಶ್ಚಂದ್ರನ ದೇಶ ಇದು, ಮಹಾತ್ಮ ಗಾಂಧೀಜಿಯ ದೇಶ, ಬಸವಣ್ಣನ ದೇಶ. ಹಾಗಾಗಿ ಒಂದು ಮೌಲ್ಯಗಳನ್ನ ಇವತ್ತು ನಾವು ಅವರಲ್ಲಿದ್ದಂತ ಮೌಲ್ಯಗಳನ್ನ ಜನರಿಗೆ ಹೇಳಬೇಕಾಗಿದೆ. ಇದಕ್ಕೆಲ್ಲ ಕೆಟ್ಟ ರಾಜಕಾರಣ ಇವತ್ತು ಅಡ್ಡವಾಗಿ ನಿಂತಿದೆ. ಹಾಗಾಗಿ ಕೆಟ್ಟ ರಾಜಕಾರಣವನ್ನ ಬೆಂಬಲಿಸಬೇಡಿ. ನಮ್ಮ ರಾಜ್ಯದಲ್ಲಿ JCB ಅಂತ 3 ಒಂದೇ ನಾಣ್ಯದ 2 ಮುಖಗಳು
JDS, ಕಾಂಗ್ರೆಸ್, ಬಿಜೆಪಿ. ಹಾಗಾಗಿ ಆದಷ್ಟು ಬೇಗ ಈ ಪಕ್ಷಗಳನ್ನ ತಿರಸ್ಕರಿಸಿ, ಆ ಪಕ್ಷಗಳ ಬೆಂಬಲಿಗರನ್ನ, ಪುಡಾರಿಗಳನ್ನ ತಿರಸ್ಕರಿಸಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಥವಾ ಇನ್ಯಾವುದೋ ಒಂದು ಒಳ್ಳೆಯ ಪಕ್ಷ ಬಂದ್ರೆ ಅವರೊಂದಷ್ಟು ಜನರಲ್ಲಿ ಅವ್ರು ಕೆಲಸ ಮಾಡಿ ಒಂದು ನಂಬಿಕೆಯನ್ನ ಹುಟ್ಟಿಸಿದ್ರೆ ಅವ್ರನ್ನ ಬೆಂಬಲಿಸಿ. ನಿರಾಶರಾಗಬೇಡಿ, ಸಿನಿಕ್ ಆಗ್ಬೇಡಿ. ಅವ್ರು ಬಂದ್ರು, ಅವ್ರು ಅದೇ ಮಾಡಿದ್ರು, ಇವ್ರು ಬಂದ್ರು, ಇವ್ರು ಇಲ್ಲ. ಅದು ಕಾರಣಗಳು ಬೇರೆ ಬೇರೆ ಇರಬಹುದು, ಸಂದರ್ಭಗಳು ಬೇರೆ ಬೇರೆ ಇರಬಹುದು. ಆದರೆ ಪ್ರತಿ ಸಲವೂ ಅವ್ರು ಮಾಡಿದ್ದಾರೆ ಅಂತ ಹೇಳಿ ನೀವು ತಪ್ಪು ಯಾಕೆ ಮಾಡ್ತೀರಾ? ಪ್ರತಿ ಸಲವೂ ನಾವು ಒಳ್ಳೆ ಕೆಲಸನೇ ಮಾಡ್ಬೇಕು, ಪ್ರತಿ ಸಲವೂ ಒಳ್ಳೇದನ್ನ ನಂಬಬೇಕು. ನಮ್ಮ ನಂಬಿಕೆ ದ್ರೋಹ ಮಾಡ್ಕೊಂಡ ತಪ್ಪೇ ಹೊರತದು ನಮ್ಮ ತಪ್ಪಲ್ಲ. ಯಾಕಂದ್ರೆ ನಾವು ಒಳ್ಳೇದು ಅಂತ ಬೆಂಬಲಿಸಿದ್ದೀವಿ. ಹಾಗಾಗಿ ಆ ತರದ್ರಲ್ಲಿ ಹೋಗಿ ಬಸವಣ್ಣನವ್ರು ಹೇಳಿದಾಗೆ ಸತ್ಯ, ಸಹಜ, ಸದ್ಭಾವ, ಸದ್ವರ್ತನೆ ಇದ್ದೊಡೆ ಸದ್ಭಕ್ತ ಅಂತ ಬಸವಣ್ಣ ಏನ್ ಹೇಳ್ತಾರೆ, ಆ ತರಹದಲ್ಲಿ ಇವತ್ತು ಆ ವಿಚಾರ, ಆ ತರದ ತತ್ವಗಳು ಮತ್ತೆ ನಡವಳಿಕೆ ಇರುವಂತವನು ಮಾತ್ರ ಸತ್ಪ್ರಜೆ. ಅದೇ ರೀತಿಯಲ್ಲಿ ಒಳ್ಳೆ ರಾಜಕಾರಣ ಆಗ್ಬೇಕು ಅಂದ್ರೆ ಅದು ಯಾವುದೋ ದುಡ್ಡಿನಿಂದ, ಕಳ್ಳದ ದುಡ್ಡಿನಿಂದ, ದುಷ್ಟರ ದುಡ್ಡಿನಿಂದ, ಅಪರಾಧಿಗಳ ದುಡ್ಡಿನಿಂದ ಆಗ್ಬಾರ್ದು. ಬಸವಣ್ಣನವರು ಇನ್ನೊಂದು ಮಾತು ಹೇಳ್ತಾರೆ, ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ, ನಾಯ ಹಾಲು ನಾಯಂಗಲ್ಲದೆ ನೈವೇದ್ಯಕ್ಕೆ ಸಲ್ಲದಯ್ಯ, ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ ಅಂತ. ಹಾಗಾಗಿ ಚೆನ್ನಾಗಿ ಸಂಪಾದನೆ ಮಾಡಿ, ನ್ಯಾಯವಾಗಿ ದುಡಿರಿ, ಒಳ್ಳೆಯವ್ರ ಜೊತೆಗಿರಿ, ಒಳ್ಳೆಯದನ್ನ ಬೆಂಬಲಿಸಿ. KRS ಪಕ್ಷಕ್ಕೆ ಸೇರಿದಂತೆ ನಿಮ್ಗೆ ಯಾರು ಸರಿ ಅನ್ನಿಸ್ತಾರೋ ಅವ್ರಿಗೆ ದೇಣಿಗೆ ಕೊಡಿ, ಆ ದೇಣಿಗೆಗೆ ಲೆಕ್ಕ ಕೇಳಿ, ಅವ್ರು ಪಾರದರ್ಶಕವಾಗಿರೋ ಹಾಗೆ ಮಾಡಿ. ಮತ್ತೆ ಇವತ್ತಿನ ಸಂದರ್ಭದಲ್ಲಿ, ಇವತ್ತಿನ ಯುಗ ಧರ್ಮ ಒಳ್ಳೆಯ ರಾಜಕಾರಣ, ಇವತ್ತಿನ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಾವು ಬದುಕ್ತಿರುವಂತವ್ರು ಒಳ್ಳೆಯ ವ್ಯವಸ್ಥೆಯನ್ನ ಕಟ್ಕೊಳ್ಬೇಕು ಅಂದ್ರೆ ಅದಕ್ಕೆ ಪ್ರಜೆಗಳೇ ಅದಕ್ಕೆ ಹೊಣೆಗಾರರಾಗಬೇಕು. ನಮ್ಮ ಅನೇಕ ಒಂದು ಮಾತಿದೆ, ಎಟರ್ನಲ್ ವಿಜಿಲೆನ್ಸ್ ಇಸ್ ದ ಪ್ರೈಸ್ ಆಫ್ ಲಿಬರ್ಟಿ ಅಂತ. ಒಂದು ಸ್ವಾತಂತ್ರ್ಯ, ಹಕ್ಕು ಇವೆಲ್ಲ ನಾವು ಉಳಿಸ್ಕೊಳ್ಬೇಕು ಅನ್ನೋ ಹಾಗಿದ್ರೆ ಪ್ರಜೆಗಳು ಯಾವಾಗಲೂ ಒಂದು ಜಾಗೃತರಾಗಿರ್ಬೇಕು. ಆ ಜಾಗೃತ ಸ್ಥಿತಿಯಲ್ಲಿ ನೀವೆಲ್ಲ ಇರಿ. ಇನ್ ಎ ಡೆಮಾಕ್ರಸಿ ಪೀಪಲ್ ಗೆಟ್ ದ ಲೀಡರ್ಸ್ ದೇ ಡಿಸರ್ವ್ ಅಂತ ಒಂದು ಮಾತಿದೆ. ನಮ್ಮ ಇವತ್ತಿನ ಯೋಗ್ಯತೆಗೆ ತಕ್ಕಂತೆ ನಮ್ಮ ನಾಯಕರಿದ್ದಾರೆ. ಇವತ್ತು ಭ್ರಷ್ಟ ರಾಜಕಾರಣಿಗಳಿದ್ದಾರೆ, ಭ್ರಷ್ಟ ಅಧಿಕಾರಿಗಳಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ನಾವೇನೇ ಜನರೇ. ನಾವು ಮಾಡ್ಕೊಂಡಿರುವಂತಹ ಚುನಾವಣಾ ಆಯ್ಕೆಗಳೇ ಕಾರಣ. ಹಾಗಾಗಿ ಅದನ್ನ ನೋಡಿಕೊಂಡು ಗಮನಿಸಿಕೊಂಡು ನೀವು ಉತ್ತಮವಾದ ಆಯ್ಕೆಗಳನ್ನ ಮಾಡಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ 7 ವರ್ಷಗಳಿಂದ ನಿರಂತರವಾಗಿ ನಿಮ್ಮ ವಿಶ್ವಾಸವನ್ನ ಗಳಿಸುವಂತಹ ಕೆಲಸವನ್ನ ಮಾಡ್ತಾನೆ ಬಂದಿದೆ. ನಿಮ್ಮ ವಿಶ್ವಾಸವನ್ನ ನಾವು ಗಳಿಸಿದೀವಿ ಅಂತ ನಾವು ಭಾವಿಸಿದ್ದೀವಿ, ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದೀವಿ. ದಯವಿಟ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಬೆಂಬಲಿಸೋದ್ರ ಮೂಲಕ ಸತ್ಯದ ಪರವಾಗಿ ನಿಲ್ಲಿ, ಧರ್ಮದ ಪರವಾಗಿ ನಿಲ್ಲಿ, ನ್ಯಾಯದ ಪರವಾಗಿ ನಿಲ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಓಕೆ ವೀಕ್ಷಕರೇ, ಇದು ಇವತ್ತಿನ ವಿಶೇಷವಾಗಿತ್ತು. ಒಂದೇನು ಅಂದ್ರೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಹೋರಾಟ ಇರಬೇಕು ಅಂತ ಹೇಳಲಾಗುತ್ತೆ, ಆದ್ರೆ ಈ ವ್ಯಕ್ತಿಯ ಜೀವನದಲ್ಲಿ ಈ ವ್ಯಕ್ತಿಯ ಜೀವನವೇ ಹೋರಾಟ ಆಗಿರುವಂತದ್ದು. ಅಂಡ್ ಯಾವುದೋ 1 ಅಥವಾ 2 ಹೋರಾಟ ಅಂತ ಬಂದಾಗ ಯಾರೋ ಒಬ್ಬ ವ್ಯಕ್ತಿಯನ್ನ ಬಂದು ಇಂಟರ್ವ್ಯೂ ಮಾಡೋದಲ್ಲ. ಕಾರಣ ಕಳೆದ 10-15 ವರ್ಷಗಳಿಂದಲೂ ಕೂಡ ಈ ವ್ಯಕ್ತಿ ಹೋರಾಟ ಮಾಡ್ತಿರುವಂತದ್ದು. ಅಂಡ್ ಇನ್ನೊಂದು, ಕನ್ನಡಿಗರಲ್ಲಿ ಇರುವಂತ ಒಂದು ಅಳಕು ಅಥವಾ ಒಂದು ವಿಷಯ ಏನು ಅಂದ್ರೆ ರಾಜಕೀಯವಾಗಿ ನೋಡಿದಾಗ ಅವರಿಗೆ ರಾಜಕೀಯವಾಗಿ ಆಯ್ಕೆಗಳಿರ್ಲಿಲ್ಲ. ಇಲ್ಲ, ಒಂದು ಬಿಜೆಪಿಗೆ ಮತವನ್ನ ನೀಡಿದ್ರೆ ನೆಕ್ಸ್ಟ್ ಟೈಮ್ ಅವ್ರು ಕರೆಕ್ಟ್ ಮಾಡಲ್ಲ ಅಂದ್ರೆ ಕಾಂಗ್ರೆಸ್ಗೆ ಬೇರೆ ಗತಿ ಇಲ್ಲ ಅಂತೇಳಿ ಓಟನ್ನು ಮಾಡ್ಲಾಗ್ತಿತ್ತು. ಆದ್ರೆ ಇವತ್ತಿಗೆ ಕರ್ನಾಟಕದಲ್ಲಿ ಮತ್ತೊಂದು ಆಯ್ಕೆ ಇದೆ. ನೀವು ಇವತ್ತಿಗೆ ಇನ್ ಕೇಸ್ ಏನಾದ್ರು ಥರ್ಡ್ ಫ್ರಂಟ್ ಬಂದಾಗ ಅದಕ್ಕೂ ಕೂಡ ಒಂದು ಅವಕಾಶ ಕೊಟ್ಟು ನೋಡಿ. ಇನ್ ಕೇಸ್ ಅವರು ಚೆನ್ನಾಗಿ ಮಾಡ್ಲಿ ಅಂದ್ರೆ ಇನ್ನೊಂದು ಆಯ್ಕೆಗಳು ಇದ್ದೇ ಇರುತ್ತೆ. ಆ ಕಾರಣಕ್ಕೆ ಡೆಮೋಕ್ರಸಿ ಅಂತ ಬಂದಾಗ ಹೆಚ್ಚು ಪಕ್ಷಗಳು ಬರಬೇಕು, ಬೇರೆ ಬೇರೆ ಪಕ್ಷಗಳಿಗೆ ಅವಕಾಶ ಮಾಡ್ಕೊಡ್ಬೇಕು, ಅವರು ಯಾವ ರೀತಿ ಆಡಳಿತ ಮಾಡ್ತಾರೆ ಅಂತೇಳಿ ಎಲ್ಲರೂ ಕೂಡ ನೋಡ್ಬೇಕು ಅನ್ನೋದು ನನ್ನ ಒಂದು ಆಶಾಭಾವನೆ. ಇನ್ನೊಂದು ಸರ್, ಮುಂದಿನ ನಿಮ್ಮ ಎಲ್ಲಾ ಹೋರಾಟಗಳು ಕೂಡ ಯಶಸ್ವಿ ಆಗ್ಲಿ ಅಂತ ನಾವು ಹಾರೈಸ್ತೀವಿ. ಅಂದ್ರೆ ರಾಜಕೀಯವಾಗಿ ನಿಮ್ಗಿನ್ನೂ ಏನ್ ಸಿಕ್ಕಿಲ್ಲ ಅದು ಸಿಗ್ಲಿ ಅಂತ ಕೂಡ ನಾವು ಬಯಸ್ತೀವಿ. ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ. ನಿಮಗೂ ನಿಮ್ಮ ವೀಕ್ಷಕರು ಶುಭವಾಗಲಿ. ಥ್ಯಾಂಕ್ ಯು.